ಪ್ರೀತಿಯ ನಮಸ್ಕಾರಗಳು. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಲು ದಯವಿಟ್ಟು ಕರ್ನಾಟಕ ಜಾನಪದ ಪರಿಷತ್ನ ಅಧ್ಯಕ್ಷರು, ಹಿರಿಯ ನಿವೃತ್ತ IAS ಅಧಿಕಾರಿಗಳಾದ ಮಾನ್ಯ ಟಿ ತಿಮ್ಮೇಗೌಡರು ವೇದಿಕೆಗೆ ಬರಬೇಕು ಅಂತ ಕೇಳ್ತೀನಿ. ಮ್ಯಾನೇಜಿಂಗ್ ಟ್ರಸ್ಟಿಯವರಾದ ಶ್ರೀ ಆದಿತ್ಯ ನಂಜರಾಜ್ ಅವರು ಕೂಡ ವೇದಿಕೆಗೆ ಬರಬೇಕು. ಈ ದಿವಸದ ಗೌರವ ಅತಿಥಿಗಳಾದ ಪುಟ್ಟಸ್ವಾಮಿ ಅವರು ಕೂಡ ವೇದಿಕೆಗೆ ಬರಬೇಕು. ನಮ್ಮ ಮುಖ್ಯ ಅತಿಥಿಗಳಾದ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ಶ್ರೀ ಲಕ್ಷ್ಮಣ ಸ್ವಾಮಿ ಅವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಕೋರ್ಕೊಳ್ತಾ ಇದ್ದೀನಿ. ಮಾನ್ಯರೇ, ಈ ದಿವಸದ ಅತಿಥಿ ಪುಟ್ಟಸ್ವಾಮಿಯವರು ಪುಟಿಯುವ ಮನಸ್ಸು, ತಮ್ಮಲ್ಲಿರುವ ಮಕ್ಕಳ ಹಾಡುಗಳು, ಜನಪದ ಗೀತೆಗಳು, ಲಾವಣಿಗಳನ್ನು ಶಾಲೆ ಕಂಡಲ್ಲಿ ಹೋಗಿ ಹಾಡಿ, ಮಠ ಕಂಡಲ್ಲಿ ನಿಂತು ಹೇಳಿ, ಸಮೂಹ ಕಂಡಲ್ಲಿ ಹಾಡಿ ಹೇಳಿ ತಮ್ಮ ಬದುಕನ್ನು ಸಾಗಿಸಿದ್ದಾರೆ. ಕೇವಲ ಒಂದು ಆಣೆಗೆ ಕೂಲಿ ಮಾಡಿ ಕೆಲಸ ಮಾಡಿದ ಅನುಭವವನ್ನು ಅವರು ಹೇಳ್ತಾರೆ. ತಮ್ಮ ಇಡೀ ಬದುಕಿನುದ್ದಕ್ಕೂ ಎಲ್ಲ ಕಷ್ಟಗಳ ಮಧ್ಯೆ ಹಾಡನ್ನು ಕಟ್ಟಿಕೊಂಡೇ ಬದುಕಿರೋರು ಪುಟ್ಟಸ್ವಾಮಿಯವರು. ಅವರನ್ನು ಗೌರವಿಸಬೇಕು ಅಂಥೇಳಿ ನಾವು ಅಧ್ಯಕ್ಷರು ಮತ್ತು ಅತಿಥಿಗಳಲ್ಲಿ ಕೋರ್ಕೊಳ್ತೇವೆ. ಪುಟ್ಟಸ್ವಾಮಿಯವರು ನಮ್ಮ ಮಧ್ಯದ ಚನ್ನಪಟ್ಟಣದ ದೊಡ್ಡಮಳೂರಿನವರು. ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿಗೆ ಬಾಧ್ಯರಾಗಿದ್ದಾರೆ. ದಯವಿಟ್ಟು ನಾವು ಪ್ರೀತಿಯಿಂದ ಗೌರವಿಸುವಿಕೆಗೆ ತೊಡಗುತ್ತಿದ್ದೇವೆ. ಹಂಗೆ ಪಕ್ಕ ಬನ್ನಿ. ನಮ್ಮ ಈ ದಿವಸದ ಮುಖ್ಯ ಅತಿಥಿಗಳಾದ ಶ್ರೀ ಲಕ್ಷ್ಮಣ ಸ್ವಾಮಿ, ಹಾಗೆ ಪುಟ್ಟಸ್ವಾಮಿಯವರು ಆರಂಭಕ್ಕೊಂದು ಸೋಮ್ ಎಂದು ಕುಟ್ಟುವೆ ಆ ಒಂದು ಪದವನ್ನು ಈಗ ಹಾಡ್ತಾರೆ. ಸೋ ಎಮ್ಮೆಂದು ಕುಟ್ಟಣ ಬಾ ತಂದ ಕಿವನಿ ಅಕ್ಕಿಯ, ಸೋ ಎಮ್ಮೆಂದು ಕುಟ್ಟಣ ಬಾ ತಂದ ಕಿವನಿ ಅಕ್ಕಿಯ, ತಾರೆ ಕೈಗೆ ಒನಕೆಯ ಆ ಕಿವನು ಕಲ್ಗ ಅಕ್ಕಿಯ, ತಾರೆ ಕೈಗೆ ಒನಕೆಯ ಆ ಕಿವನು ಕಲ್ಗ ಅಕ್ಕಿಯ, ಸೋ ಎಮ್ಮೆಂದು ಕುಟ್ಟಣ ಬಾ ತಂದ ಕಿವನಿ ಅಕ್ಕಿಯ, ರಾಗಿ ಕುಯ್ಲಿಗೆ ಬಂದಾರೆ ನೀ ಮಾಡೇ ರಾಗಿ ರೊಟ್ಟಿಯ, ರಾಗಿ ಕುಯ್ಲಿಗೆ ಬಂದಾರೆ ನೀ ಮಾಡೇ ರಾಗಿ ರೊಟ್ಟಿಯ, ಸೋ ಎಮ್ಮೆಂದು ಕುಟ್ಟಣ ಬಾ ತಂದ ಕಿವನಿ ಅಕ್ಕಿಯ, ಭತ್ತ ಕುಯ್ಲಿಗೆ ಬಂದಾರೆ ನೀ ಮಾಡೇ ಅಕ್ಕಿ ರೊಟ್ಟಿಯ, ಭತ್ತ ಕುಯ್ಲಿಗೆ ಬಂದಾರೆ ನೀ ಮಾಡೇ ರಾಗಿ ಅಕ್ಕಿ ರೊಟ್ಟಿಯ, ಸೋ ಎಮ್ಮೆಂದು ಕುಟ್ಟಣ ಬಾ ತಂದ ಕಿವನಿ ಅಕ್ಕಿಯ, ತಾರೆ ಕೈಗೆ ಒನಕೆಯ ಆ ಕಿವನು ಒಳಕಲ್ಗ ಅಕ್ಕಿಯ, ತಾರೆ ಕೈಗೆ ಒನಕೆಯ ಆ ಕಿವನು ಒಳಕಲ್ಗ ಅಕ್ಕಿಯ, ಸೋ ಎಮ್ಮೆಂದು ಕುಟ್ಟಣ ಬಾ ತಂದ ಕಿವನಿ ಅಕ್ಕಿಯ, ಸಜ್ಜೆ ಕುಯ್ಲಿಗೆ ಬಂದಾರೆ ನೀ ಮಾಡೇ ಸಜ್ಜೆ ರೊಟ್ಟಿಯ, ಸಜ್ಜೆ ಕುಯ್ಲಿಗೆ ಬಂದಾರೆ ನೀ ಮಾಡೇ ಸಜ್ಜೆ ರೊಟ್ಟಿಯ, ಸೋ ಎಮ್ಮೆಂದು ಕುಟ್ಟಣ ಬಾ ತಂದ ಕಿವನಿ ಅಕ್ಕಿಯ, ಸೋ ಎಮ್ಮೆಂದು ಕುಟ್ಟಣ ಬಾ ತಂದ ಕಿವನಿ ಅಕ್ಕಿಯ. ಭಾಜಪರಾಗಿರುವ ಪುಟ್ಟಸ್ವಾಮಿಯವರೇ ಮತ್ತು ಕುರುಬ ಬಸವರಾಜರವರೇ, ನನಗೆ 61 ವರ್ಷ. ನಾನು ಇವತ್ತು ಹೋರಾಟಗಾರನಾಗಿ ನಿಂತ್ಕೊಳ್ಳೋದಕ್ಕೆ ನನ್ನ ಮುಂದೆ ಸೂತರಾಮೇಗೌಡರಿದ್ದಾರೆ. ಬಯಲುಸೀಮೆ ಸುಮಾರು 20 ವರ್ಷ
ಅಲ್ಲೇ ಕುಳಿತು ಅಲ್ಲೇ ಬೆಳೆದಿದ್ದರಿಂದ ಈ ಜನಪದ ಲೋಕದ ಬಗ್ಗೆ ಮೊದಲು ಕಲ್ಪನೆ ಕೊಟ್ಟಂಥ ವ್ಯಕ್ತಿ ನಮ್ಮ ರಾಮೇಗೌಡರು. ಯಾಕೆ ಅಂದರೆ ನಾನು ಯಾಕೆ ಈ ಮಾತನ್ನು ನಾನು ಇಲ್ಲಿ ಬರೋದಕ್ಕೂ ಮುಂಚಿದಾಗೆ ನಮ್ಮ ನಾಗರಾಜು ಅವ್ರ ಜೊತೆ ಹೇಳ್ತಾ ಇದ್ದೆ ಸರ್. ನಮಗೆ ಆಗ ಅಷ್ಟು ಜನಪದ ಲೋಕ ಅಂದರೆ ಏನು, ನಾವು ಆಡೋರು ಏನು, ಬರೀ ಹೋರಾಟ ಇದಾಗಿದ್ದಾಗ ಈ ಭಾಗದಲ್ಲಿ ಬೆಂಗಳೂರು ಗ್ರಾಮಾಂತರ ಪತ್ರಿಕೆ ಜೊತೆಗೆ ನಮ್ಮ ಹಳ್ಳಿಗಾಡಿನ ಸೊಗಡು ಮತ್ತು ರೈತರನ್ನು ಉಳಿಸ್ಬೇಕು, ಹೋರಾಟ ಮಾಡಬೇಕು ಅಂತ ಪತ್ರಿಕೆ ಮುಖೇನ ಮಾಡ್ತಾ ಇದ್ದಂಥ ವ್ಯಕ್ತಿ ಅವರು. ಅವರ ಆಫೀಸನ್ನೇ ನಮ್ಮ ಆಫೀಸ್ ಮಾಡಿಕೊಂಡು ನಮ್ಮ ಹಿರಿಯರು ರೈತ ಹೋರಾಟ ಇಟ್ಕೊಂಡಿದ್ರು. ಅದ್ರ ಜೊತೆಲೇ ನಾಗೇಗೌಡರ ಸಂಬಂಧ ಭಾಳ ಚೆನ್ನಾಗಿದ್ದು ಜನಪದವನ್ನು ಉಳಿಸ್ಬೇಕು ಅಂತ ಜನಪದಕ್ಕೆ ಸ್ಟಡಿ ಮಾಡದೆ ಹೋದ್ರು ಅದಕ್ಕೆ ಪೂರಕವಾಗಿ ನಮ್ಮನ್ನೆಲ್ಲನೂ ಕರ್ತಾ ಬಂದು ಜನಪದಕ್ಕೆ ಪರಿಚಯ ಮಾಡಿಕೊಂಡ ವ್ಯಕ್ತಿ ನನ್ನ ಮುಂದೆ ಇದ್ದಾರೆ. ನಾನು ಅವ್ರಿಗೆ ಅಭಿನಂದಿಸ್ತೇನೆ. ಅದ್ರ ಜೊತೆನಲ್ಲೇ ಈ ಲೋಕವನ್ನು ಸೃಷ್ಟಿ ಮಾಡಿದಂಥ ಸನ್ಮಾನ್ಯ ಎಚ್.ಎಲ್. ನಾಗೇಗೌಡರಿಗೆ ಇಡೀ ರೈತ ಕುಲ ಅಭಿನಂದಾರ್ಹವಾಗಿರುತ್ತೆ. ಯಾಕೆ ಅಂದರೆ ಇದು ನಮ್ಮ ತಾಯಿಯ ಸಂಸ್ಕೃತಿ. ಜನಪದ ಅಂತ ಏನಿದ್ದೀವಿ ನಮ್ಮ ಮೂಲ ಸಂಸ್ಕೃತಿ ಅಲ್ಲ, ಮೂಲ ಅಂದ್ರಕ್ಕಿಂತಲೂ ಹೆಚ್ಚಿನದಾಗಿ ನಮ್ಮ ತಾಯಿ ಸಂಸ್ಕೃತಿ. ಯಾವ ತಾಯಿ ನಾಡಿನಲ್ಲಿ, ಅದನ್ನು ಹಳ್ಳಿಗಾಡಿನಲ್ಲಿ, ಏನು ನಮ್ಮ ಗ್ರಾಮ್ಯ ಭಾಷೆಗಳಲ್ಲಿ, ಏನು ಹಳ್ಳಿನಲ್ಲಿ ನಾವು ಏನು ನಮ್ಮ ಗ್ರಾಮ್ಯ ಭಾಷೆನಲ್ಲಿ ವಿದ್ಯೆ ಇಲ್ಲದೇ ಏನು ಆಡ್ತೀವಿ, ಏನು ಅನುಭವದ ಮಾತುಗಳನ್ನು ಆಡ್ತೀವಿ, ಏನು ನಮ್ಮ ಅನುಭವವನ್ನೇ ಒಂದು ಕಲೆಯಾಗಿ ಮಾರ್ಪಡಿಸಿದ್ದೀವಿ. ಇಡೀ ಪ್ರಪಂಚಕ್ಕೆ ನಮ್ಮ ಕಲೆ ಹೀಗಿದೆ, ನಮ್ಮ ಕಲೆಯ ಪ್ರಪಂಚ ಈ ಕಡೆ ತಿರುಗಿ ನೋಡೋದಕ್ಕೆ ಕಾರಣವಾದಂತಹ ಭೂಮಿ ಅನೇಕ ಪೂರಕವಾದ ಇದಕ್ಕೆ ಸಂಬಂಧಿಸಿದಂತಹ ಎಲ್ಲ ಅತಿಥಿ ಮಹೋದಯರಿಗೆ ಮತ್ತು ಮಾಡಿ ಇದಕ್ಕೆ ಪೂರಕವಾಗಿ ಪ್ರೋತ್ಸಾಹಕರಿಗೂ ಸಹ ರೈತ ಕುಲದ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತೇನೆ. ಕಾರಣ ಇಷ್ಟೇ, ನಾವು ಸುಮಾರು ಈ ಲೋಕದ ಜೊತೆಲಿ ಯಾವಾಗಲೂ ಇರ್ತೀವಿ. ವೇದಿಕೆ ಮೇಲೆ ಮೊದಲನೇದಾಗಿ ಬಂದದ್ದು ಇದೇ ಮೊದಲನೇ ಸಾರಿ ಕುರುವ ಬಸವರಾಜ್ ಜೊತೆಲಿ. ಏಕೆಂದರೆ ತಿಮ್ಮೇಗೌಡರು ಇಲ್ಲಿದ್ದಾರೆ, ರಾಮೇಗೌಡರು ಇಲ್ಲೇ ಇದ್ದಾರೆ, ನಮ್ಮ ಹಳ್ಳಿಗಾಡಿನ ಯುವಕರು ಇಲ್ಲೇ ಇದ್ದಾರೆ. ಇದನ್ನು ನಡೆಸೋದಕ್ಕೆ ಎಷ್ಟು ಕಷ್ಟಪಟ್ಟರು ಅಂತ ಅನ್ನೋದು ನನ್ನ ಕಣ್ಣಲ್ಲಿ ನೋಡಿದ್ದೀನಿ. ಆ ಕಷ್ಟದ ಪ್ರತಿಫಲ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ, ಬೇರೆ ದೇಶದಲ್ಲಿ, ರಾಮನಗರ ಜಿಲ್ಲೆಯಲ್ಲಿ ಜನಪದ ಲೋಕ ಇದೆ ಅನ್ನೋದು ಇಡೀ ಜಿಲ್ಲೆಗೆ, ಇಡೀ ಪ್ರಪಂಚದಲ್ಲಿ ಗುರುತಚ್ಚುವಂಥ ಒಂದು ಸ್ಥಳವಾಗಿದೆ. ಈ ಸ್ಥಳ ಯಾರನ್ನ ಗುರುತಚ್ತಾ ಇದೆ? ನಮ್ಮ ಹಳ್ಳಿಯ ಯಾವುದೋ ಮೂಲೆಯ ಯಾವುದೋ ಕೇರಿಯ ಒಬ್ಬ ಕಲೆಗಾರರನ್ನ ಪ್ರೋತ್ಸಾಹಿಸಿ ಬೆಳೆಸಿ ಅವನ ತಿದ್ದಿಸಿ ಜಿಲ್ಲೆ, ರಾಜ್ಯ, ದೇಶದಲ್ಲಿ ಒಬ್ಬ ಕಲಾಗಾರರನ್ನಾಗಿ ಮಾಡ್ತಾ ಇದೆ. ನಾನು ಕಲೆ ಮಾಡ್ತೀನಿ ಅಂತ ಬರೋರಿಗೆ ಪ್ರೋತ್ಸಾಹಿಸ್ತಾ ಇದೆ, ಕಲೆಯನ್ನು ಬೆಳೆಸೋದಕ್ಕೆ ಪ್ರೋತ್ಸಾಹಿಸ್ತಾ ಇದೆ. ಈ ಸಂಸ್ಕೃತಿ, ಈ ಕಲೆಯ, ಈ ಜನಪದ ಕಲೆಯನ್ನು ಉಳಿಸ್ಬೇಕು ಅಂತ ನಾನಾ ವಿಧದಲ್ಲಿ ಹಣಕಾಸಿನ ತುಂಬ ತೊಂದರೆ ಇದೆ. ಅಂಥದ್ರಲ್ಲಿ ಇವತ್ತು ಏನು ಪೂರಕವಾಗಿ ಪ್ರೋತ್ಸಾಹ ಮಾಡಿ ನಮ್ಮ ಕಲೆಯನ್ನು ಉಳಿಸಿ ನಮ್ಮ ಜನರಿಗೆ ಪ್ರೋತ್ಸಾಹಿಸಿ ಅವ್ರನ್ನ ಗೌರವಿಸಿ ಅಭಿನಂದಿಸ್ತಾ ಇದ್ದಾರೋ ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನಗಳನ್ನು ಹೇಳ್ತಾ, ಇದು ಸದಾ ಹೀಗೆ ಮುಂದುವರಿಲಿ. ನಮ್ಮ ತಿಮ್ಮೇಗೌಡರು ಸರ್ಕಾರದ ಭಾಗವಾಗಿ ಕೆಲಸ ಮಾಡಿದವರು, ಕಾವೇರಿ ನೀರಾವರಿ ನಿಗಮದಲ್ಲಿ ಕೆಲಸ ಮಾಡಿದವರು, ಒಬ್ಬ ಸರ್ಕಾರದ ಭಾಗವಾಗಿ ಕೆಲಸ ಮಾಡಿ ಜನಪದದ ಹತ್ರ ವಾಲಿ ಇವತ್ತು ತುಂಬ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇರೋದನ್ನು ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ಎಲ್ಲ ಪ್ರೋತ್ಸಾಹ ಸಹಕಾರ ಈ ಲೋಕಕ್ಕಿರುತ್ತೆ ಅಂತ ಹೇಳ್ತಾ ಅವ್ರಿಗೂ ಅಭಿನಂದಿಸ್ತಾ, ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಈ ಎಲ್ಲ ಇವರಿಗೂ ಅಭಿನಂದಿಸ್ತಾ, ಹಾಗೆ ಪುಡ್ಸೋಮಣ್ಣಂಥ ಕಲೆಗಾರರನ್ನ ಅಭಿನಂದಿಸ್ಲಿ. ಲಾವಣಿ ಬಹಳ ದೊಡ್ಡ ಹಾಡುಗಳು, ಲಾವಣಿಯನ್ನು ಕೇಳುವಂಥದ್ದೇ ಒಂದು ದೊಡ್ಡ ಇದು. ನಮ್ಮ ಪುಡ್ಸೋಮಣ್ಣವರ ವಯಸ್ಕರ ಶಿಕ್ಷಣ ಸಮಿತಿ ಮುಖೇನ ಸುಮ್ಮನ ಹಳ್ಳಿಯಿಂದ ಬಂದಂಥವ್ರು. ನಮ್ಮ ರಾಮೇಗೌಡರಿಗೂ ಬಹಳ ಚೆನ್ನಾಗಿ ಗೊತ್ತು, ನನಗೂ ಬಹಳ ಚೆನ್ನಾಗಿ ಗೊತ್ತು. ಹಳ್ಳಿಗಳಲ್ಲಿ ಪದ ಹೇಳ್ತಾ, ಬಸವರಾಜ್ ಸರ್ ನನಗೆ ಈ ತಾಲೂಕು ಸಮಿತಿಗಳಲ್ಲಿ ತಾಲೂಕು ಆಡಳಿತ ಮಂಡಳಿ ಏನಿದೆ, ನಾಡ ಹಬ್ಬಗಳ ಸಮಿತಿ, ನಮ್ಮ ರಾಮೇಗೌಡರು ನಾವಿಯೆಲ್ಲ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗ್ತಿದ್ದೋ. ಯಾರು ಗೊತ್ತಿಲ್ಲದವ್ರಿಗೆ ನನಗೆ ಮಾಡಿ ಅಂತ ಮೇಲೆ ಅವರು ಇಷ್ಟಿಷ್ಟು ಬರೋದು. ರಾಮೇಗೌಡರು ಸಾಕಷ್ಟು ಸಲ ಬಯಸ್ಕೊಂಡು ನಿಷ್ಠರಾಗಿದ್ದಾರೆ. ಯಾಕೆ ಅಂದರೆ ಕಲೆಗೆ ಗೌರವ ಕೊಡಬೇಕು ಅಂತ. ಅಲ್ಲಿ ಅವಕಾಶನೇ ಸಿಗ್ತಿರಲಿಲ್ಲ. ಇವತ್ತು ಪುಡ್ಸೋಮಣ್ಣಂಥವ್ರಿಗೆ ಅವಕಾಶ ಸಿಗ್ತಾ ಇದೆ. ಒಂದು ಜನಪದ ಲೋಕದಲ್ಲಿ ಒಬ್ಬ ಅತಿಥಿಯಾಗಿ ಸನ್ಮಾನ ಪಡೆಯೋದು ರಾಜ್ಯದಲ್ಲೇ ಪಡೆದಂತಹದ್ದು. ಇಲ್ಲಿಗೆ ಬರುವಂಥ ಜಿಲ್ಲಾಧಿಕಾರಿಗಳು ಬೇರೆ ಬೇರೆ ಕಡೆಯಿಂದ ಬಂದವರು ಒಂದು ತಿಂಗಳಲ್ಲಿ ಲೋಕದ ಬಗ್ಗೆ ತಿಳ್ಕೊಂಡು ನಾವು ಇಲ್ಲಿದ್ದೀವ ಅನ್ನುವಂಥ ಅರಿವು ಮೂಡಿಸುವಂಥ ಕೆಲಸ ಆಗಿದೆ. ಇದು ಹೀಗೆ ಮುಂದುವರಲಿ.
ನಮ್ಮ ಲೋಕ ಪ್ರಪಂಚದಾದ್ಯಂತ ಹೆಸರು ಗಳಿಸ್ಲಿ. ನಮ್ಮ ಹಳ್ಳಿಗಾಡಿನ ರೈತರ ಮಕ್ಕಳು ಕಲೆಯಲ್ಲಿ ಬಹಳ ಉನ್ನತೀಕರಣ ಗಳಿಸ್ಲಿ. ಇದಕ್ಕೆಲ್ಲ ಸಹಕಾರನು ತಿಮ್ಮೇಗೌಡರಂತಹ ಅಧಿಕಾರಿಗಳು, ಹಣವುಳ್ಳವರು ಇದಕ್ಕೆ ಸಹಾಯ ಮಾಡಿ ಪ್ರೋತ್ಸಾಹಿಸಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೇನೆ. ರೈತ ಪರವಾದ ಮನಸ್ಸು, ತಾಯಿ ಅಂತ ರೈತರು ಲೋಕಕ್ಕೆ ಎಂದೆಂದಿಗೂ ಇರಲಿ ಅಂತ ಅವರ ಮನಸ್ಸು ಥರನೇ ಕೇಳ್ಕೊತೇವೆ. ನೀವೊಂದೆರಡು ಮಾತು. ನಮ್ಮ ಜಾನಪದ ಪರಿಷತ್ತಿನ ಮ್ಯಾನೇಜಿಂಗ್ ಟ್ರಸ್ಟಿಯವರು ನಾಗೇಗೌಡರ ಮೊಮ್ಮಗನೂ ಆದ ಶ್ರೀ ಆದಿತ್ಯ ನಂಜರಾಜ್ ಅವರು ಕೆಲವು ಮಾತುಗಳನ್ನು ಆಡಬೇಕು ಅಂತ ಕೇಳ್ತೀನಿ. ಕರ್ನಾಟಕ ಜಾನಪದ ಪರಿಷತ್ತಿನ ಪರವಾಗಿ ಲಾವಣಿ ಕಲಾವಿದರಾದ ಶ್ರೀ ಪುಟ್ಟಸ್ವಾಮಿ ಅವರಿಗೆ ನನ್ನ ಅಭಿನಂದನೆಗಳು. ನೀವು ಇಷ್ಟೊಂದು ವರ್ಷ ಈ ಕಲೆಯನ್ನು ಉಳಿಸುತ್ತಾ ಬೆಳೆಸುತ್ತಾ ಬಂದಿದ್ದೀರಾ, ಅದು ಒಂದು ಸಾಧನೆ. ಅದಕ್ಕೂ ಕೂಡ ನನ್ನ ಅಭಿನಂದನೆಗಳು. ನಮ್ಮ ಪರಿಷತ್ತಿನ ಪರವಾಗಿ ನಿಮಗೆ ಯಾವಾಗಲೂ ನಮ್ಮ ಪ್ರೋತ್ಸಾಹ ಇರುತ್ತದೆ. ನೀವು ಇದನ್ನು ಬೆಳೆಸುತ್ತಾ ಚಿಕ್ಕವರಿಗೆಲ್ಲ ಕಳಿಸುತ್ತಾ ಇರಬೇಕು ಅಂತ ನಾನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ನಮ್ಮ ಪರಿಷತ್ನ ಅಧ್ಯಕ್ಷರು, ಈ ಕಾರ್ಯಕ್ರಮ ಇಷ್ಟು ದೂರ ಸಂಚಾರದವರೆಗೂ ಸಾಗೋದವ ಕಾರಣಕರ್ತರಾದ ಮಾನ್ಯ ತಿಮ್ಮೇಗೌಡರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು. ಈ ಜಾನಪದ ಪರಿಷತ್ತಿನ ನಮ್ಮ 47ನೇ ಲೋಕಸಿರಿ ಕಾರ್ಯಕ್ರಮದ ತಿಂಗಳ ಅತಿಥಿಯಾಗಿ ನಮ್ಮಲ್ಲೇ ಇರುವಂತಹ ನಮ್ಮ ಒಡನಾಟದಲ್ಲಿದ್ದಂಥ ಲಾವಣಿ ಕಲಾವಿದರಾದಂಥ ಶ್ರೀ ಪುಟ್ಟಸ್ವಾಮಿಯವರು, ನೀವು ಅವ್ರ ವಯಸ್ಸು ಕೇಳಿದ್ರೆ ನಿಜವಾಗ್ಲೂ ಅವ್ರಿಗೆ ಗೌರವ, ಪ್ರೀತಿ, ವಿಶ್ವಾಸ. 85 ವರ್ಷ. 85 ವರ್ಷದಲ್ಲಿ ಇನ್ನೂ ಭಾಳ ಕ್ರಿಯಾಶೀಲವಾಗಿ ಲಾವಣಿ ಪದ ಆಡಿಕೊಂಡು ಅವರು ಈ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿರೋದು ಎಷ್ಟು ಸಂತೋಷ ಆಗುತ್ತೆ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ಪುಟ್ಟಸ್ವಾಮಿಯವರೇ, ಮುಖ್ಯ ಅತಿಥಿಗಳಾದಂಥ ಶ್ರೀ KS ಲಕ್ಷ್ಮಣ ಸ್ವಾಮಿಯವರೇ, ಆದಿತ್ಯ ನಂಜರಾಜರವರೇ, ಕುರುವ ಬಸವರಾಜರವರೇ, ಸುತಾ ರಾಮೇಗೌಡ್ರೆ, ನನ್ನ ಎಲ್ಲ ಆತ್ಮೀಯ ಬಂಧುಗಳೇ, ನಮ್ಮ ಕರ್ನಾಟಕ ಜಾನಪದ ಪರಿಷತ್ತು ಮತ್ತು ಜಾನಪದ ಲೋಕವನ್ನು ಸ್ಥಾಪನೆ ಮಾಡಿದಂಥ ನಾಡೋಜ HL ನಾಗೇಗೌಡರವರು ಈ ಜನಪದ ಲೋಕವನ್ನು ಜನಪದ ಕಲಾವಿದರ ಕಾಶಿ ಅಂತ ಹೇಳಿ ಅವರು ಕನಸು ಕಂಡು ಇದನ್ನು ಅಭಿವೃದ್ಧಿಪಡಿಸಿದ್ರು. ಲಕ್ಷ್ಮಣ ಸ್ವಾಮಿ ಅವರು ಹೇಳ್ದಾಗೆ ಆ ಕಾಲದಲ್ಲಿ ಅವ್ರಿಗೆ ಹಣ ಒದಗಿಸೋದು ಭಾಳ ಕಷ್ಟ ಆಗಿರ್ತಿತ್ತು. ಅಂಥದ್ರಲ್ಲೂ ಹಗಲು ರಾತ್ರಿ ಭಾಳ ಕಷ್ಟಪಟ್ಟು ಈ ಜನಪದ ಲೋಕವನ್ನು ಅಭಿವೃದ್ಧಿಪಡಿಸಿ ಈ ಗಿಡ ಮರಗಳೆಲ್ಲ ಅವ್ರ ಕಾಲದ್ದೇನೆ. ನೋಡಿದ್ರೆ ನಾವು ಯಾವುದೋ ಒಂದು ಲೋಕದಲ್ಲಿದ್ದೀವಿ. ಯಾವುದೋ ಇದು ಏನು ಮಲೆನಾಡ ಇದು, ಅಥವಾ ಯಾವುದಾದ್ರು ಹಳ್ಳಿನ, ಅಥವಾ ಯಾವುದಾದ್ರೂ ಬೇರೆ ಒಂದು ಹಳ್ಳಿನಲ್ಲಿದ್ದೀವ ಅಂತ. ಮುಂದಿನ ತಲೆಮಾರಿಗೆ ಇದು ನಮ್ಮ ಹಿಂದಿನ ತಲೆಮಾರಿನವರು ಹಳ್ಳಿ ಜೀವನ ಹೇಗಿತ್ತು, ಕಲಾವಿದರು ಹೇಗಿದ್ರು ನೀವು ನೋಡ್ಬೋದು. ಈಗ ಈ ಡೊಳ್ಳಾಗಲಿ ಅಥವಾ ದೊಡ್ಡಲ್ಗೆ ಆಗಲಿ ಅಥವಾ ಬೇರೆ ಕಲಾವಿದರಾಗಲಿ ನಿಮಗೆ ಕಾಣಸಿಗ್ತಾರೆ. ಆದರೆ ಮುಂದೆ ಆ ಪಂಚಾಯತಿ ಕಟ್ಟೆ ಮೇಲೆ ಕೂತ್ಕೊಂಡು ನ್ಯಾಯ ಮಾಡೋರು ಸಿಗೋದಿಲ್ಲ ನಿಮಗೆ. ಇವಾಗೆಲ್ಲ ಮಾಡಿಸಿದಿರಲ್ಲ ಸರ್. ಯಾಕೆ ಅಂದರೆ ಆಮೇಲೆ ಆ ಹಿಂದೆ ಈ ಮರಗೆಲಸ ಮಾಡೋರಾಗಲಿ, ಕಬ್ಬಿಣದ ಕೆಲಸ ಮಾಡೋರಾಗಲಿ, ನಾವೆಲ್ಲ ಬೆಳೆದದ್ದು ಅಂಥ ವಾತಾವರಣದಲ್ಲೇ ಹಳ್ಳಿನಲ್ಲಿ. ನಮ್ಮ ರೈತರ ಮತ್ತು ಎಲ್ಲ ಹಳ್ಳಿಗರ ಅವಶ್ಯಕತೆಗಳನ್ನು ಪೂರೈಸುವಂಥ ಆ ವೃತ್ತಿಪರ ಜನಗಳು ಆವಾಗ ಇರ್ತಿದ್ರು. ಬಹುಶಃ ಮುಂದೆ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಲಾವಿದರು ಇರ್ತಾರೆ. ಆದರೆ ಹಳ್ಳಿಯ ಜೀವನ ಹೇಗಿರ್ತೋ
ಈಗ ನೋಡಿ, ಹಿಂದೆ ಒಂದಷ್ಟು ಕಲಾಕೃತಿಗಳನ್ನು ನಾವು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವು. ಈಗ ಇನ್ನೊಂದಷ್ಟು ಒಂದು 19-20 ಕಲಾಕೃತಿಗಳನ್ನು ತಂದು ನಾವು ಇಲ್ಲಿ ಜನಪದ ಲೋಕದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ ಈಗ ಹಳ್ಳಿಗಳಲ್ಲಿ ಜನಪದ ಕಲೆಗಳು ಕಡಿಮೆ ಆಗ್ತಾ ಇವೆ. ಈ ಟಿ ವಿ ಮಾಧ್ಯಮ ಮತ್ತು ಇವೆಲ್ಲ ಬಂದಮೇಲೆ ಎಲ್ಲ ಮನೇಲಿ ಕೂತ್ಕೊಂಡು ಈ ಟಿ ವಿ ಕಾರ್ಯಕ್ರಮಗಳನ್ನ ಧಾರಾವಾಹಿ ಆಗಲಿ ಇನ್ನೊಂದಾಗಲಿ ನೋಡ್ತಾ ಇರ್ತಾರೆ. ಆದರೆ ನಮ್ಮ ಜನಪದ ಕಲೆಗಳು ಹಿಂದೆ ನಾವು ಈ ಪಟ ಕುಣಿತ ಅಂತ ಪಟ ಕುಣಿತ ಎಲ್ಲ ನಾವೆಲ್ಲ ಅವಾಗ ಮಾರಿಗುಡಿ ಮುಂದೆ ಒಂದು ಮೈದಾನದ ಪ್ರದೇಶದಲ್ಲಿ ಪಟ ಕುಣಿತವನ್ನು ನೋಡ್ತಾ ಇದ್ವು ಮತ್ತು ಭಾಗವಹಿಸ್ತಾ ಇದ್ವು. ಅದೇ ರೀತಿ ಹಿಂದೆ ಭಜನಾ ಮಂಡಳಿಗಳು ಅಂತಿದ್ವು. ಬೆಳಗಿನ ಜಾವ 5 ಗಂಟೆಗೆ ಎದ್ದು ಫೋಟೋನ ಹಿಂಗೆ ಹಿಡ್ಕೊಂಡು ನಾವು ಶ್ರೀರಾಮ್ ದೇವ್ರ ಫೋಟೋನ ಮತ್ತು ಆಂಜನೇಯನ ಫೋಟೋನ ಹಿಂಗೆ ಇಟ್ಕೊಂಡು ಆಮೇಲೆ ಒಂದು ಗರುಡಗಂಬ ಇಟ್ಕೊಂಡು ಭಜನೆ ಮಾಡಿಕೊಂಡು ಬೀದಿನಲ್ಲಿ ಹೋಗ್ತಾ ಇದ್ದೆ ನಾವು. ನಾನು ಭಾಗವಹಿಸಿದ್ದೆ ಅದರಲ್ಲಿ. ಇನ್ನೂ ನೆನಪಿದೆ ನನಗೆ. ಇವ್ರು ಹೆಂಗಪ್ಪ ಈ ಥರ ಭಜನೆ ಮಾಡೋರು IAS ಆಫೀಸರ್ ಆಗ್ಬಿಟ್ರು ಅಂತ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾರು ಬೇಕಾದರೂ IAS ಆಫೀಸರ್ ಆಗ್ಬೋದು. ಇವತ್ತಾನೇ ಬೆಳಿಗ್ಗೆ ನಾನು ಬೆಂಗಳೂರಿನಲ್ಲಿ ಒಂದು 20-30 ಜನ IASಗೆ ತಯಾರಿ ಮಾಡುವಂಥವ್ರನ್ನ ತರಬೇತಿ ಮಾಡುವಂಥವ್ರನ್ನ ಇಂಟರ್ವ್ಯೂ ಮಾಡಿ ಬಂದೆ ನಾನು. ಅದರಲ್ಲಿ ಭಾಳ ಜನ ಆಸೆ ಪಡೋದೇನು ಅಂದರೆ ಒಬ್ಬ IAS ಮಾಡಬೇಕಾದ್ರೆ ಒಂದು ದೊಡ್ಡ ಮಂತನ ಬೇಕಾಗಿಲ್ಲ, ದೊಡ್ಡ ವಿದ್ವಾಂಸರ ಕುಟುಂಬದವರಾಗಿರಬೇಕಾಗಿಲ್ಲ. ಇವತ್ತು ನಮ್ಮ ಮುಂದೆ ಬಂದಿದ್ದಂಥವ್ರು ಎಂಥವ್ರು ಅಂದರೆ ಆಸಕ್ತಿ ಇರೋರು, ನಾನು ಮಾಡ್ತೀನಿ ಅನ್ನೋ ಛಲ ಇರುವಂಥವ್ರು, ನಾನು ಓದ್ತೀನಿ ಕಷ್ಟಪಡ್ತೀನಿ. ನಾವು ಹಂಗೂ ಕೇಳ್ದೋ ಇಂಟರ್ವ್ಯೂ ಮಾಡುವಾಗ, ನೀನು ಮಾಡ್ತೀಯನಪ್ಪ, ನಿನ್ಗೆ ಯಾರು ಹೇಳಿದ್ರು, ನಿಮ್ಮ ಅಪ್ಪ ಅಮ್ಮ ಹೇಳಿದ್ರೆ ನೀವು IAS ಆಫೀಸರ್ ಆಗಬೇಕು ಅಂತ ನಿನಗೆ ಇಷ್ಟ ಇದೆಯಾ ಅಂತ. ಇಲ್ಲ, ನಮಗೆ ಇಷ್ಟ ಇದೆ, ನಾವು ಮಾಡ್ತೀವಿ ಅನ್ನುವ ಭಾವನೆಯನ್ನು ಆ ಯುವಕರು ವ್ಯಕ್ತಪಡಿಸಿದ್ರು. ಅಂದರೆ ಒಂದು ಹುಡುಗಿ ಹೇಳ್ತಾ ಇತ್ತು, ನಮ್ಮ ಅಪ್ಪ ಅಮ್ಮ ವ್ಯವಸಾಯ ಮಾಡ್ತಾರೆ, ಆದರೆ ನಾನು ಮದುವೆಯಾಗಿ ಒಬ್ಬ ಗೃಹಿಣಿಯಾಗಿ ಇರ್ಬೋದು, ಆದರೆ ಒಂದು ದೇಶಕ್ಕೆ ಏನಾದರೂ ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ಛಲ ನನ್ನಲ್ಲಿ ಮೊದಲಿನಿಂದ ಇತ್ತು. ಅದಕ್ಕೆ ನಾನು IAS ಮಾಡಬೇಕು ಅಂತ ಬಂದಿದ್ದೀನಿ ಅಂತ ಒಂದು ಹಳ್ಳಿ ಹುಡುಗಿ, ಚಿಕ್ಕಬಳ್ಳಾಪುರದ ಹತ್ರ ಒಂದು ಹಳ್ಳಿ ಹುಡುಗಿ ಬಂದು. ಅಂದರೆ ನಮ್ಮ ಗ್ರಾಮೀಣ ಜನರಲ್ಲೂ ವಿದ್ಯಾಭ್ಯಾಸ ಮತ್ತು ಈ ಅನೇಕ ಮಾಧ್ಯಮಗಳ ಮೂಲಕ ಜಾಗೃತಿ ಬಂದು ಅವರೆಲ್ಲ ಎತ್ತರಕ್ಕೆ ಬೆಳಿಬೇಕು ಅನ್ನುವಂಥ ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ. ಮೊದಲಿನಂಗಲ್ಲ. ನಾವು ಈ ಜನಪದ ಲೋಕದಲ್ಲಿ ಬಹುಶಃ ಇನ್ನು ಮುಂದೆ ಇದು ಮನೆ ಮಾತಾಗೋಗುತ್ತೆ. ಜನಪದ ಲೋಕ ಅಂದರೆ ಅಲ್ಲಿ ನೋಡ್ಬೋದು ಕಣೋ, ಹಾಲು ಕರಿಯೋದು ನೋಡ್ಬೋದು, ಇದನ್ನು ದೊಡ್ಡಲ್ಗೆಯವರು ನೋಡ್ಬೋದು, ಡೊಳ್ಳು ಬಾರಿಸೋರು ನೋಡ್ಬೋದು. ಹಿಂಗೆ ಜನಗಳು ಅವರವರೇ ಮಾತಾಡಿಕೊಂಡು ಹಳ್ಳಿನಲ್ಲಿ ಜನಪದ ಲೋಕನ ಹುಡ್ಕೊಂಡು ಬರುವಂಗೆ ಆಗುತ್ತೆ ಇನ್ನು ಮುಂದೆ. ಯಾಕೆ ಇದು ಅಂದರೆ ನಮ್ಮ ತಲೆಮಾರಿನಿಂದ ಬಂದಿರುವಂಥ ಸಂಸ್ಕೃತಿ ಇದು. ನಾವು ನಮ್ಮ ಹಿಂದಿನವರು ಬಹಳ ನಮ್ಮ ಗ್ರಾಮೀಣ ಜೀವನ ಎಲ್ಲಿಂದ ಹೇಗೆ ಪ್ರಾರಂಭ ಆಯಿತು, ಅಲ್ಲಿಂದ ಮನುಷ್ಯ ಈ ಒಂದು ಕಲೆಯ ಸಂಸ್ಕೃತಿಯನ್ನು ರೂಢಿಸ್ಕೊಂಡು ಬಂದು ಇವತ್ತು ನಾವು ಈ ಜನಪದ ಕಲೆಯನ್ನು ಉಳಿಸಿ ಬೆಳೆಸಬೇಕು ಅನ್ನುವಂಥ ಕೆಲಸವನ್ನು ನಮ್ಮ ನಾಗೇಗೌಡರು ಏನು ಮಾಡಿದ್ರು, ಆ ಕೆಲಸವನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರುವ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಬಹುಶಃ ಈ ನಮ್ಮ ಜನಗಳಿಗೆ ನಮ್ಮ ಮೂಲ ಕಲೆ ಏನು, ನಮ್ಮ ಗ್ರಾಮೀಣ ಜೀವನ ಏನು, ಯಾವ್ಯಾವ ಚಟುವಟಿಕೆಗಳನ್ನ ನಮ್ಮ ಗ್ರಾಮೀಣ ಜನರು ಮಾಡ್ತಾಯಿದ್ರು ಅನ್ನುವ ಒಂದು ಪ್ರತಿಕೃತಿಗಳನ್ನು ನಾವು ಸ್ಥಾಪನೆ ಮಾಡಿ ಮುಂದಿನ ತಲೆಮಾರಿಗೆ, ಮುಂದಿನ ಮಕ್ಕಳು ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ,
ಏನು ಬಾವಿಲಿ ನೀರು ಸೇದೋದು ಈಗ ಎಲ್ಲಿ ಎಲ್ಲ ಇದು ಬಂದ್ಬಿಟ್ಟಿದೆ, ನಲ್ಲಿಗಳು ಮನೆಗೆ. ಬಾವಿಲಿ ನೀರು ಸೇದೋದು, ರಾಗಿ ಬೀಸೋದು ಎಲ್ಲಿ ನೋಡ್ತಿದ್ರು ಜನ? ಹಾಲು ಕರೆಯೋದು ನಿಂತು, ಅದಕ್ಕೆ ಒಂದು ಹಾಲು ಕರೆಯೋ ಹಸು ಕರು ಇದು ಪ್ರತಿಷ್ಠಾಪನೆ ಮಾಡಿಸಿದ್ದೀವಿ ಈಗ. ಅದನ್ನು ನೋಡ್ತಾರೆ ನಮ್ಮ ಮುಂದಿನ ಮಕ್ಕಳುಗಳು. ಅಂದರೆ ನಮ್ಮ ಗ್ರಾಮೀಣ ಜೀವನದ ಚಿತ್ರಣ ನಮ್ಮ ಜನಪದ ಲೋಕದಲ್ಲಿ ಕಾಣಬೇಕು. ಅದರಿಂದ ನಮ್ಮ ಮುಂದಿನ ತಲೆಮಾರಿನವರು ನಮ್ಮ ಹಳ್ಳಿಯ ಕಲೆ, ಸಂಸ್ಕೃತಿ, ಜೀವನ ಹೇಗಿತ್ತು ಅನ್ನೋದನ್ನು ನೋಡಿ ಜನಪದ ಲೋಕದಲ್ಲಿ ಅವರೊಂದು ಒಳ್ಳೆಯ ನಮ್ಮ ಹಿನ್ನೆಲೆಯನ್ನು ನೆನಪಿಸ್ಕೊಳ್ಬೇಕು. ಅದೇ ಥರ ನಮ್ಮ ನಾಗೇಗೌಡರು ಮ್ಯೂಸಿಯಮ್ಗಳನ್ನ ಡೆವಲಪ್ ಮಾಡಿದ್ರು. ಆ ಮ್ಯೂಸಿಯಮ್ಗಳಿರೋ ವಸ್ತುಗಳನ್ನ ನೋಡಿದ್ರೆ ಹೌದಾ ಈಗಿತ್ತ ಅನ್ನುವಂಥ ಆಶ್ಚರ್ಯಪಡುವಂಥ ಒಂದು ವಿಸ್ಮಯಕಾರಿ ಭಾವನೆಗಳು ಅದನ್ನು ನೋಡುಗರಿಗೆ ಕಾಣಿಸುತ್ತೆ. ಬಹುಶಃ ನನಗೆ ಅನಿಸುತ್ತೆ ಇಷ್ಟೊಂದು ಜನಪದ ಲೋಕ ಅಭಿವೃದ್ಧಿಯಾಗಿ ಮುಂದಿನ ತಲೆಮಾರಿಗೆ ಒಂದು ಸಾಕ್ಷಿ ರೂಪದಲ್ಲಿ ಇರುವಂಥ ಒಂದು ಈ ಪ್ರಕೃತಿ, ಈ ಒಂದು ಕಲಾ ವೈಭವ ಜೊತೆಗೆ ಕಲಾವಿದರಿಗೆ ನಾವು ತರಬೇತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ನಾಗೇಗೌಡರ ಆಶಯ ಇತ್ತು ಇಂಥ ಕಲಾವಿದರಿಗೆ. ನಮ್ಮ ಪುಟ್ಟಸ್ವಾಮಿ ಅಂತವರು ನೋಡಿ, ಪುಟ್ಟಸ್ವಾಮಿ ಅವರು ಚನ್ನಪಟ್ಟಣ ತಾಲೂಕು ದೊಡ್ಡಮಳ್ಳೂರಿನವರು. ನಾನು ನಮ್ಮ ರಾಮೇಗೌಡರಿಗೆ ಎಲ್ಲ ಗೊತ್ತು. ನಾನು 1982ರಿಂದ ಬೆಂಗಳೂರು ಸ್ಪೆಷಲ್ DC ಆಗಿದ್ದೆ. 82 ಭಾಳ ಜನ ಹುಟ್ಟಿರಲಿಲ್ಲ ಈ ಹುಡುಗರುಗಳು ಅಂತ ಕಾಣಿಸುತ್ತೆ. ಆವಾಗಲೇ ನಾನು ಸ್ಪೆಷಲ್ DC ಆಗಿದ್ದರೆ ರಾಮೇಗೌಡರಿಗೆ ಗೊತ್ತು, ನಮ್ಮ ಲಕ್ಷ್ಮಣ ಸ್ವಾಮಿ ಅವ್ರಿಗೆಲ್ಲ ಗೊತ್ತು. ಆವಾಗ ನನ್ನ ಕೈಗೆ ಸಿಕ್ಕಿರಲಿಲ್ಲ ಇವರು. ಈಗ ಇವ್ರಿಗೆ 85 ವರ್ಷ. ಒಳ್ಳೆ ಅರಳು ಉರಿದಂಗೆ, ಕಾಳು ಮೆಣಸಿನ ಗೊನೆಯಂಗೆ ದಡದಡನೆ ಹರಿಯುವ ರೈಲಂತೆ ಏನೇನೋ ಅವರ ಮಾತು ಕೇಳಿದ್ರೆ ನೀವು ಆಗಲೇ ಶುರು ಮಾಡಿದ್ರಿ. ಈ ಭಾಳಷ್ಟು ಇವರ ಲಾವಣಿ ಪದ ಆಗಲಿ, ಜನಪದ ಹಾಡುಗಳಾಗಲಿ, ಈಗಲೂ ಹಳ್ಳಿಗೆ ಹೋಗಿ ಶಾಲಾ ಕಾಲೇಜ್ಗಳಿಗೆ ಹೋಗಿ ಹಳ್ಳಿಗೆ ಹೋಗಿ ನಿಮ್ಮ ಶಿಷ್ಯವರ್ಗನ ತಯಾರು ಮಾಡಬೇಕು. ಬರೀ ನಿಮ್ಮ ಕಾಲಕ್ಕೆ ಅದು ಮುಗ್ದೋಗ್ಬಾರ್ದು. ನೀವು ನಿಮ್ಮ ಒಂದು ತರಬೇತಿ ಕೊಟ್ಟು ಶಿಷ್ಯವರ್ಗನ ತಯಾರು ಮಾಡಬೇಕು. ಇವರು ಪ್ರತಿಭಾನ್ವಿತರು ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕ ಸರ್ಕಾರ ಇವರನ್ನು ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದೆ ಅಂತ ನಮಗೆಲ್ಲ ಹೆಮ್ಮೆಯ ವಿಷಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲೇ ಅದು ಕೆಲವು ಸಾರಿ ಹೇಳ್ತಾರೆ ಹಿತ್ತಲ ಗಿಡ ಮದ್ದಲ್ಲ ಅಂತ. ನಮ್ಮಲ್ಲೇ ನಮ್ಮ ಪಕ್ಕದಲ್ಲೇ ಇದ್ಕೊಂಡು ನಮ್ಮ ಪುಟ್ಟಸ್ವಾಮಿಯವರು ಇಷ್ಟು ಪ್ರತಿಭಾವಂತರಾಗಿ ಕಲೆಯನ್ನು ಉಳಿಸಿ ಬೆಳೆಸ್ಕೊಂಡು ಬಂದಿದ್ದಾರೆ 85 ವರ್ಷದವರೆಗೂ ಅಂತಂದರೆ ನಿಜವಾಗ್ಲೂ ನಾವು ಸಂತೋಷ ಪಡಬೇಕು, ಹೆಮ್ಮೆ ಪಡಬೇಕು. ಈ ರೀತಿ ನಮ್ಮ ಪುಟ್ಟಸ್ವಾಮಿಯವರಿಗೆ ಇವತ್ತು ನಾವು ಗೌರವಿಸ್ತಾ ಇರೋದು ಪರಿಷತ್ತಿನ ಪರವಾಗಿ. ನಿಜವಾಗ್ಲೂ ಅವರಿಗೆ ಆ ಒಂದು ಗೌರವ ಸ್ವೀಕಾರ ಮಾಡುವಂಥ ಅರ್ಹತೆ ಮತ್ತು ಇದು ಎಲ್ಲ ಇದೆ. ಅವರ ದೇವರು ಇನ್ನೂ ಹೆಚ್ಚು ಸಮಯ ಅವ್ರಿಗೆ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಅವ್ನು ಚೆನ್ನಾಗಿಟ್ಟಿರಲಿ, ಅವ್ರ ಕುಟುಂಬದವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಹಾರೈಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿರ್ತಕ್ಕಂಥ ನಮ್ಮ ಡಾಕ್ಟರ್ ಕುರುವ ಬಸವರಾಜು, ನಮ್ಮ ಆಡಳಿತ ಜಾನಪದ ಲೋಕದ ಸಿಬ್ಬಂದಿ ವರ್ಗದವರಿಗೆ ನಾನು ಅಭಿನಂದನೆಯನ್ನು ಹೇಳ್ತಾ, ನಮ್ಮ ಆದಿತ್ಯ ನಂಜರಾಜರವರು ಬೆಳೆಯುವ ಕುಡಿ ಮೊಳಕೆಯಲ್ಲಿ ಅಂತಾರೆ, ಹಂಗೆ ಆ ನಾಗೇಗೌಡರ ಒಂದು ಇದನ್ನು ನಾವು ಆದಿತ್ಯ ಅವರಲ್ಲಿ ಕಾಣ್ಬೋದು. ಹಾಗಾಗಿ ಈ ಒಂದು ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮ ಪ್ರೀತಿ ವಿಶ್ವಾಸದಿಂದ ನಮ್ಮ ಲಕ್ಷ್ಮಣ ಸ್ವಾಮಿಯವರು ಹೇಳ್ದಾಗೆ ಇದು ಈ ನಾಡಿನ, ಈ ಜಿಲ್ಲೆಯ, ಈ ರಾಜ್ಯದ ಹೆಮ್ಮೆಯ ಪ್ರತೀಕ ಈಗ ಜನಪದ ಲೋಕ. ಎಲ್ಲರ ಪ್ರೀತಿ ವಿಶ್ವಾಸ ಮತ್ತು ಅಭಿಮಾನ ನಮ್ಮ ಜನಪದ ಲೋಕದ ಮೇಲೆ ಇರಲಿ ಅಂತ ಹಾರೈಸಿ ನಾನು
ಮತ್ತೊಮ್ಮೆ ಶ್ರೀ ಪುಟ್ಟಸ್ವಾಮಿ ಅವರಿಗೆ ಅಭಿನಂದನೆ ಮತ್ತು ಶುಭವನ್ನು ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ. ಈಗ ಪುಟ್ಟಸ್ವಾಮಿಯವರೊಂದಿಗೆ ಪುಟ್ಟಸ್ವಾಮಿಯವರು ಅನೇಕ ಹಾಡುಗಳನ್ನು ಹಾಡ್ತಾರೆ. ಅದರಲ್ಲಿ ಮಾದೇಶ್ವರನ ಮೇಲಿನೂ ಕೂಡ ಒಂದು ಆನುಮಲೆ ಹಾಡನ್ನು ನಾವು ಪುಟ್ಟಸ್ವಾಮಿಯವ್ರ ಮೂಲಕ ಕೇಳೋಣ. ಆನುಮಲೆ ಅಧಿಕಾರ ಗೊಂಜಮಲೆ ಗುರುಕಾರ ಮುಡಾಲ ಮಲೆಯ ಮಾಯ್ಕಾರ ಬಾನನ್ನ ಮಹಾದೇವ ಎದ್ದೇಳ ಮಾದಪ್ಪ ಇಷ್ಟೊತ್ತು ಸುಖನಿದ್ರೆ ಮಜುಣ ಬಂದವೆ ಹೊಳೆಯಿಂದ ಬಾನನ್ನ ಮಹಾದೇವ ಮಜುಣ ಬಂದವೆ ಹೊಳೆಯಿಂದ ಮಾದಪ್ಪ ಮುಗು ಬಂದಾವೆ ಧರಿಸೇಳು ಬಾನನ್ನ ಮಹಾದೇವ ನಿನಗೆ ಮುಗು ಬಂದಾವೆ ಧರಿಸೇಳು ಬಾನನ್ನ ಮಹಾದೇವ ಯಾಕಪ್ಪ ಮಾದಪ್ಪ ನಿನ್ನ ಮುಖ ಸಪ್ಪಾಗೆ ನೋಡಿದರೆಲ್ಲ ನಗುತ್ತಾರೆ ಬಾನನ್ನ ಮಹಾದೇವ ನಿನ್ನ ನೋಡಿದರೆಲ್ಲ ನಗುತ್ತಾರೆ ಬಾನನ್ನ ಮಹಾದೇವ ನೋಡಿದವರೆಲ್ಲ ನಗುತ್ತಾರೆ ಮಹಾದೇವ ಕಾಲಿಗೆ ಬಿದ್ದೆನು ಕಲಿಯಾಗೋ ಬಾನನ್ನ ಮಹಾದೇವ ನಿನ್ನ ಕಾಲಿಗೆ ಬಿದ್ದೆನು ಕಲಿಯಾಗೋ ಬಾನನ್ನ ಮಹಾದೇವ ಆನುಮಲೆ ಅಧಿಕಾರ ಗೊಂಜಮಲೆ ಗುರುಕಾರ ಮುಡಾಲ ಮಲೆಯ ಮಾಯ್ಕಾರ ಬಾನನ್ನ ಮಹಾದೇವ ಆಸೆ ನಮಗಿಲ್ಲ ಈ ಆಸೆ ನಮಗಿಲ್ಲ ನರರಾಸೆ ನಮಗೆ ಮೊದಲಿಲ್ಲ ಬಾನನ್ನ ಮಹಾದೇವ ನರರಾಸೆ ನಮಗೆ ಮೊದಲಿಲ್ಲ ಮಾದಪ್ಪ ನಿನ್ನಾಸೆ ನಮಗೆ ಅನುಗಾಲ ಬಾನನ್ನ ಮಹಾದೇವ ಅಪ್ಪ ನಿನ್ನಾಸೆ ನಮಗೆ ಅನುಗಾಲ ಬಾನನ್ನ ಮಹಾದೇವ ನಿನ್ನಾಸೆ ನಮಗೆ ಅನುಗಾಲ ಮಾದಪ್ಪ ಅಡ್ಡು ಬಿದ್ದೆಯನ್ನು ದಯಮಾಡು ಬಾನನ್ನ ಮಹಾದೇವ ನಿನಗೆ ಅಡ್ಡು ಬಿದ್ದೆಯನ್ನು ದಯಮಾಡು ಬಾನನ್ನ ಮಹಾದೇವ ಆನುಮಲೆ ಅಧಿಕಾರ ಗೊಂಜಮಲೆ ಗುರುಕಾರ ಮುಡಾಲ ಮಲೆಯ ಮಾಯ್ಕಾರ ಬಾನನ್ನ ಮಹಾದೇವ ಬಾನನ್ನ ಮಹಾದೇವ ಬಾನನ್ನ ಮಹಾದೇವ. ಸ್ವಾಮಿಯವ್ರಿಗೆ 85 ವರ್ಷ ಅಂದ್ವಿ. ನಿಜವಾಗೂ 85 ಅಂತ ನೀವು ಕೇಳಿದ್ವಿ, ನಾವು ಕೇಳಿದ್ವಿ. ಅವರು ಎಷ್ಟು ಚೆನ್ನಾಗಿ ಹೇಳಿದರು ಗೊತ್ತಾ ಪುಟ್ಟಸ್ವಾಮಿಯವರೇ. ನಿಮ್ಗೆ 80 ನಿಮ್ಮ ಡೇಟ್ ಆಫ್ ಬರ್ತು ಎಲ್ಲ ಚೆನ್ನಾಗಿ ಹೇಳ್ತಾರೆ ಅವರು. ನೀವು ಹಾಂ ಎಷ್ಟನೇ ಇಸ್ವಿ? ಅಲ್ಲ 1-1-33. ಹಾಂ ಅಲ್ಲದೇ ನಮಗೆ ಒಂದು ತೆಕ್ಕೆ ಹೆಚ್ಚು ಕಮ್ಮಿ ಅಂತೀವಿ ಹಳ್ಳೀಲಿ. ವಯಸ್ಸು ಕೂಡ ತೆಕ್ಕೆ ಹೆಚ್ಚು ಕಮ್ಮಿ, ಸ್ಕೂಲಿಗೆ ಸೇರಿಸಿದ್ದು ತೆಕ್ಕೆ ಹೆಚ್ಚು ಕಮ್ಮಿ ಅಲ್ಲ, ಹಂಗಲ್ಲ ಇಲ್ಲ. ಅವರು ಮೈಸೂರಲ್ಲಿ ಹೊಂದಾಣಿಗೆ ಕೆಲಸ ಮಾಡಿದ್ದನ್ನು ಹೇಳ್ತಾರೆ. ಹೊಂದಾಣಿಗೆ ಕೆಲಸ ಮಾಡಿದ್ರಿ, ಅಲ್ಲಿ ಏನು ಕೆಲಸ ಮಾಡಿದ್ರಿ? ಇವ್ರನ್ನ ಮತ್ತೆ ಹಾಡಿಸ್ತೀನಿ, ಅವ್ರ ವಯಸ್ಸಿಗೆ ಒಂದಿಷ್ಟು ಆಸರೆ ಆಗಲಿ ಅಂತೇಳಿ ಮಧ್ಯೆ ಹೇಳಿಬಿಟ್ಟು ಹಾಡಿಸ್ತೀನಿ. ಹಾಂ ಹೇಳಿ, ನೀವು ಏನು ಕೆಲಸ ಮಾಡಿದ್ರಿ ಅಲ್ಲಿ ಮೈಸೂರಲ್ಲಿ? ಅಲ್ಲ ಮೈಸೂರಲ್ಲಿ ಸಿಮೆಂಟ್ ಕಲಾಮಂದಿರಕ್ಕೆ ₹6 ಕೂಲಿ 85ರಲ್ಲಿ. ಹಾಂ ಸಿಮೆಂಟ್ ಮೂಟೆ 3 ಅಪ್ಟೀರಿಗೆ ಹೊರೋದು. ಮೇಲಕ್ಕೆ 3 ಅಪ್ಟೇರ್ಗೆ ದಿವಸಕ್ಕೆ ₹12 ಕೂಲಿ. ದಿವಸಕ್ಕೆ ಎಷ್ಟು ಜನ? ಅಲ್ಲಿ 1 ವರ್ಷ ಕಾಲ ಕೆಲಸ ಮಾಡಿದೆ. ನಮ್ಮೂರ್ನವರು ಒಂದು 5-6 ಹುಡುಗರು ಹೋಗಿದ್ದು, ಅಲ್ಲಿ ಕೆಲಸ ಮಾಡಿದೆ ನಾನು. ಇಲ್ಲೆಲ್ಲ ಕೂಲಿ ಇರ್ತಿರ್ಲಿಲ್ವಾ? ಒಂದಾಣಿ 2 ಆಣಿ ಇಲ್ಲಿ ಇಲ್ಲಿ ಆದ್ರೆ ಅಲ್ಲಿ ಆದ್ರೆ 2 ಆಣಿ, ಆಮೇಲೆ 8 ಆಣಿ ಆಯ್ತು, 6 ಆಣಿ ಆಯ್ತು, 4 ಆಣಿಯಿಂದ ₹2 ₹3 ಹಿಂಗಾಗಿ ಇವತ್ತೊಂದು ದಿವಸ ₹400-500 ಬಂದ್ಬಿಟ್ಟಿವೆ. ಅವಾಗಿನ ನಾವು ಒಂದು ಟೈಮಲ್ಲಿ ಕೆಲಸ ಮಾಡ್ತೇವೆ, 1 ಅವರ್ ಮಾಡ್ತಾ ಇದ್ದ ಕೆಲಸನ ಇವತ್ತು ಒಂದು 70 ಆದ್ರೂ ಮಾಡೋದಿಲ್ಲ ಅವರು ಅಂತ. ಈಗ ಜಮೀನೆಲ್ಲ ಎಷ್ಟಿದೆ ನಿಮಗೆ? ನಮ್ಗೆ 31 ಕುಂಟೆ ಜಮೀನಿದೆ ಅಷ್ಟೇ, ಇನ್ನೇನಿಲ್ಲ. ಇವ್ರ ಜಮೀನು ಎಷ್ಟಿದೆ ಗೊತ್ತಾ? 31 ಕುಂಟೆ. ಅದು ಎಲ್ಲಿದೆ ಅಂತ ಕೇಳಿದರೆ ನಿಮ್ಗೆ ಅವ್ರಿಗೆ ಗೊತ್ತಾಗುತ್ತೆ. ರಾಮೇಗೌಡ್ರೆ, ಇವ್ರ ಜಮೀನು ಈಗ ಏನು ಬಾಳುತ್ತೆ? ಅಲ್ಲ ಜೈಮುತ್ತವ್ರು ತಗೊಂಡವ್ರಲ್ಲ, ಅದ್ರ ಪಕ್ಕ ಹಿಂಭಾಗಕ್ಕಿದೆ, ಮೈನ್ ರೋಡ್ ಪಕ್ಕ ಇದೆ. ಹಾಗಾಗಿ ಗಮನಿಸಿ. ಅವರಿಗೆ 3 ಜನ ಗಂಡ್ಮಕ್ಳಲ್ವಾ? ಎಷ್ಟು ಜನ ಹೇಳಿ? 3 ಜನ ಗಂಡ್ಮಕ್ಳು, ಒಬ್ಬರೇ ಹೆಣ್ಮಗಳು. ಅವಳಿಗೆ 3 ಜನ ಹೆಣ್ಮಕ್ಳು, ಒಬ್ಬ ಗಂಡು ಮಗ. 3 ಜನ ಮೆಡಿಕಲ್ MD, 3 ಜನ MD ಮಾಡ್ತಾ ಇದ್ದಾರೆ.
ಈಗ ನೀವು ಮೂರು ಕಣ್ಣಿನ ಮುಗಿಲು ಬಣ್ಣದ ಹಾಡ್ತಿರ್ಲ ಹಾಡಿ ಅಂತ. ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ, ನಿಮ್ಮ ನಟ್ಟಿ ಮೇಲೆ ನಾಗರ ಜಡೆ ನಲಿದು ಬಾರಯ್ಯ, ಕೂಗಿ ಕೂಗಿ ಕರೆದೆ ಒಲ್ಲು ಕುಣಿದು ಬಾರಯ್ಯ, ನಮ್ಮ ಕೂಗಿನ ಧ್ವನಿಗೆ ನವಿಲಿ ನಂಗೆ ನಲಿದು ಬಾರಯ್ಯ, ಉತ್ತರಾಜಮ್ಮನ ಪುತ್ರ ನೀನು ಉತ್ತಮ ಲಿಂಗಯ್ಯ, ಆ ಲಿಂಗ ಲಿಂಗಕ್ಕೆಲ್ಲ ನೀನೆ ಆದಿಲಿಂಗಯ್ಯ, ಚಂಡಾದ ಕೊಡಗಂಡ ನೀನು ಚಂಡ ಅಣ್ಣಯ್ಯ, ಆ ಚಂಡ ಕೊಂಡಕ್ಕೆ ದಯ ಮಾಡು ದುಂಡೋ ಮಾದಯ್ಯ, ಆ ಚಂಡ ಕೊಂಡಕ್ಕೆ ದಯ ಮಾಡು ದುಂಡೋ ಮಾದಯ್ಯ, ಕರಿಯ ಕಂಬಳಿ ಗದ್ದುಗೆ ಏರಿ ಎದ್ದು ಬಾರಯ್ಯ, ನಿಮ್ಮ ಬಾರಿ ಬರಗಲು ಏರಿಕೊಂಡು ಬೇಗನೆ ಬಾರಯ್ಯ, ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ, ನಿಮ್ಮ ನಟ್ಟಿ ಮೇಲೆ ನಾಗರ ಜಾಡಿ ನಲಿದು ಬಾರಯ್ಯ, ಬಾಣದಲ್ಲಿ ನಿಂಚೊಳದಂಗೆ ಜಾಳ ಬಾರಯ್ಯ, ಬಾಣದಲ್ಲಿ ನಿಂಚೊಳದಂಗೆ ಜಾಳ ಬಾರಯ್ಯ, ನಿಮ್ಮ ಪಶುಪತಿ ಪಂಚು ಬಾಣ ತೊಟ್ಟು ಬಾರಯ್ಯ, ನಿಮ್ಮ ಪಶುಪತಿ ಪಂಚು ಬಾಣ ತೊಟ್ಟು ಬಾರಯ್ಯ, ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ, ನಿಮ್ಮ ನಟ್ಟಿ ಮೇಲೆ ನಾಗರ ಜಾಡಿ ನಲಿದು ಬಾರಯ್ಯ, ನಿಮ್ಮ ನಟ್ಟಿ ಮೇಲೆ ನಾಗರ ಜಾಡಿ ನಲಿದು ಬಾರಯ್ಯ, ನಿಮ್ಮ ನಟ್ಟಿ ಮೇಲೆ ನಾಗರ ಜಾಡಿ ನಲಿದು ಬಾರಯ್ಯ. ಈ ಹಾಡುಗಳೆಲ್ಲ ಹೆಂಗೆ ಕಲ್ತ್ರಿ? ಬೇರೆಯವರಿಂದ ನೋಡಿ ಕಲ್ತಿರೋದು. ಕೆಲವೆಲ್ಲ ನಾನೇ ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥ ಪ್ರಾಸಗೀತೆಗಳು, ನಗೇನಿಗಳು ಇಂಥವೆಲ್ಲ ನಾನು ರೂಢಿಸ್ಕೊಂಡು ಭಜನೆ ಹಾಡು ಇವೆಲ್ಲ ನಾನು ಇವಾಗಲೂ ಕೂಡ ಶಾಲಾ ಕಾಲೇಜ್ಗಳಿಗೆ ಹೋಗಿ ಮಕ್ಕಳಿಗೆ ಹೇಳ್ಕೊಟ್ಟು, ಬಿಡುವಾಗಿದ್ದಾಗ ಅಂದ್ರ ಮಕ್ಕಳಿಗೆ ನಾನು ಹೋಗಿ ನನ್ನ ಕಲೆನ ಹೇಳ್ಕೊಡ್ತಾ ಇದ್ದೀನಿ. ಹಾಡಿರಿ ರಾಗಗಳ ಆಡಿರಿ ರಾಗಗಳ ನುಡಿಸಿರಿ ತಾಳಗಳ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ, ಹಳ್ಳಿಯ ಮರದೋಳೆ ಬೆಳ್ಳಿಯ ಜಡೆಯೋಳೆ, 12 ಅಂಕುಣದ ಗುಡಿಯೋಳೆ ಗುಡಿಯೋಳೆ, 12 ಅಂಕುಣದ ಗುಡಿಯೋಳ ಚೆಲ್ಲಮ್ಮ, ಕೈಯ ಮುಗಿದೇನೋ ಕಲಿಯಾಗೆ ಕಲಿಯಾಗೆ, ಆಡಿರಿ ರಾಗಗಳ ನುಡಿಸಿರಿ ತಾಳಗಳ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ, ಯಾಕೆ ಚೆಲ್ಲಮ್ಮ ಇಷ್ಟೊತ್ತು ಸುಕು ನಿದ್ರೆ, ಮಂಚ ಬುಟ್ಟಿಳಿಯೇ ಮಳೆ ಬಂದ ಮಳೆ ಬಂದ, ಮಂಚ ಬುಟ್ಟಿಳಿಯೇ ಮಳೆ ಬಂದ ಚೆಲ್ಲಮ್ಮ, ಇಂದುಕು ನಿನ್ನಬ್ಬ ಸರಿಯೆಂದು ಸರಿಯೆಂದು, ಆಡಿರಿ ರಾಗಗಳ ನುಡಿಸಿರಿ ತಾಳಗಳ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ, ಏರಿಯ ಕೆಳಗೆ ಎಳಬಾಳೆ ಸುಡುಬಾಳೆ, ನಿನ್ನ ಬಾದ ಹೊತ್ತಿಗೆ ಗೊನೆಬಾಳೆ ಗೊನೆಬಾಳೆ, ಹಬ್ಬದ ಹೊತ್ತಿಗೆ ಗೊನೆಬಾಳೆ ಬರುವಾಗ, ಅವಳು ಬರುವಾಗ ಬೀದಿಲಿ ಆಡಿರಿ ರಾಗಗಳ, ಆಡಿರಿ ರಾಗಗಳ ನುಡಿಸಿರಿ ತಾಳಗಳ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ, ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ. ಮಾತು ಹಾಡು ಉಚ್ಚಾರಣೆಗೆ ಹಲ್ಲುಗಳು ಭಾಳ ಮುಖ್ಯ. ತಾಲವ್ಯ ಹಂಗಂಥೇಳಿ ಸ್ಟಡಿಲೇ ನೋಡ್ತೀವಿ. ಇವರಿಗೆ ಹಲ್ಲು ಕಡಿಮೆ, ಎಷ್ಟು ಕಡಿಮೆ ಆಗಿದ್ದಾವೆ ಅಂತ ನಾನೇನು ಹೇಳೋದು ಬೇಕಾಗಿಲ್ಲ, ಕಾಣುತ್ತೆ ನಿಮಗೆ. ಅಷ್ಟು ಹಲ್ಲು ಕಡಿಮೆ, ಒಂದು ಇಲ್ಲ ಅಂತ ನಾನು ಹೇಳ್ಬಿಟ್ರೆ ಅವ್ರು ಸುಮ್ಮನೆ ಇರಲ್ಲ. ನೀವು ಹೇಳ್ತಾ ಇದ್ದೀರಾ, ಹಾಗಾದ್ರೆ ಓಕೆ, ಅವರೇ ಹೇಳಿದ್ಮೇಲೆ ನಮ್ಗೆ ಅವ್ರು ಹಂಗಂತ ಹೇಳಿಲ್ಲ. ಆದರೆ ಹಲ್ಲು ಅಷ್ಟು ಕಡಿಮೆ ಆದಮೇಲೆ ಇಷ್ಟು ಸ್ಪಷ್ಟ ಉಚ್ಚಾರಣೆ ತರೋದು ಅಷ್ಟು ಸುಲಭದ ವಿಷಯ ಅಲ್ಲ.
ಯಾವಾಗಲೂ ಅದರ ಸಪೋರ್ಟ್ ಹೋಗ್ಬಿಡುತ್ತೆ, ಆ ಉಚ್ಚಾರಣೆಗೆ ಬೇಕಾದ ಸಾಮಗ್ರಿ ಕುಂಠಿತ ಆಗುತ್ತೆ. ಆದರೆ ಇವರು ಹಾಡುವಾಗ ಹಂಗೇನಾರ ಅನ್ನಿಸ್ತಾ? ಹಾಗಾಗಿ ಅವ್ರು ಹೇಗೆ ಅದನ್ನು ಟ್ಯೂನ್ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಆ ಸಾಕ್ಷಿ. ಮತ್ತು ಅವ್ರ ಎನರ್ಜಿಗೆ ಯಾವತ್ತೂ ಸ್ಯಾಟ್ಸಪ್ ಹೇಳಬೇಕು. ಅವರು ಈ ಹಾಡುಗಳಲ್ಲದೆ ಲಾವಣಿಗಳನ್ನು ಹಾಡ್ತಾರೆ. ಈ ಸೀಮೆಯಲ್ಲಿ ಟಿಪ್ಪು ಸುಲ್ತಾನ್ ಮೇಲೆ ಜನ ಹೇಗೆ ಭಾವ ಇತ್ತು ಅನ್ನೋದಕ್ಕೆ ಬೇರೆ ಎಲ್ಲ ಬಿಟ್ಬಿಡಿ, ಬೇರೆ ಯಾವ ಕಾರಣಕ್ಕೂ ಹೇಳಲ್ಲ. ನಮ್ಮ ಸೀಮೆಯಲ್ಲಿ ಇಲ್ಲಿ ಟಿಪ್ಪು ಸುಲ್ತಾನ್ ಲಾವಣಿ ಇದೆ, ಇದನ್ನು ಇವರು ಹಾಡ್ತಾರೆ, ಅದನ್ನು ಮಾತ್ರ ಕೇಳೋಣ ಈಗ. ಕೇಳಿರಿ ಕೇಳಿರಿ ಕನ್ನಡ ಜನಗಳ ಮೈಸೂರಿನ ಹುಲಿ ಟಿಪ್ಪು ಕತೆ, ಹೈದರಾಲಿಯ ಎಮ್ಮೆಯ ಮಗನ ಕನ್ನಡ ನಾಡಿನ ಕೀರ್ತಿ ಕತೆ. ಸೇನೆಯ ಕಟ್ಟಿದ ನಾಡನ್ನು ಬೆಳೆಸಿದ ಭಾವೈಕ್ಯತೆಯನ್ನು ಜನರಳು ಬಿತ್ತಿದ ಪೂರ್ಣಯ್ಯರಂಥ ಮಿತ್ರರ ಜೊತೆಯಲ್ಲಿ ನಿಷ್ಠರ ಬಲವನ್ನು ಕೂಡಿಸಿದ. ಪೇಶ್ವೆ ಮರಾಠ ನಿಜಾಮ ಕುತಂತ್ರಕ್ಕೆ ಖಡ್ಗವ ಗಳಿಪಿಸಿ ನಡುಗಿಸಿದ. ವಿಶ್ವದ ವೀರರ ಸಾಲಿಗೆ ಸೇರಿದ ಮೈಸೂರುಲಿ ಎಂದೆಸರಾದ. ವಿಶ್ವದ ವೀರರ ಸಾಲಿಗೆ ಸೇರಿದ ಮೈಸೂರುಲಿ ಎಂದೆಸರಾದ. ದೇಶವ ಕಬಳಿಸಿ ನಾಡನ್ನು ಕಟ್ಟಿದ ಬ್ರಿಟಿಷರ ಹೋರಾಡಿದ ಸೆಂಟೆನ್ಸ್ ಏನೋ ಬಿಟ್ಟಾಯ್ತು. ನಿಮಗೆ ಅದು ರಿಲ್ಯಾಕ್ಸ್. ಇದರ ವಿರುದ್ಧ ಹೋರಾಡಿದ. ಈಗ ಹಂಗ ಟಿಪ್ಪು ಸುಲ್ತಾನ್ ಲಾವಣಿ ನೀವು ಹಾಡ್ತೀರಿ ಅಂತ ಗೊತ್ತಾಯ್ತು. ಟಿಪ್ಪು ಸುಲ್ತಾನ್ ಅಲ್ಲದೆ ಭಾರತಾಂಬೆ ಮೇಲೆ ಹಾಡ್ತೀರಿ, ಬಸವಣ್ಣನ ಮೇಲೆ ಹಾಡ್ತೀರಿ ಅಂತ ಕೇಳಿದ್ದೀವಿ. ಅದ್ರ ಸ್ವಲ್ಪ ಸ್ವಲ್ಪ ಭಾಗ ಹಾಡಿ. ನಿಮಗೆ ಸ್ವಲ್ಪ ಅಂತ ಹೇಳಲ್ಲ, ಯಾಕೆ ನಿಮ್ಗೆ ಆಯಾಸನೇ ಆಗಲ್ಲ. ಅದು ಇವ್ರ ದೇಹ ಪ್ರಕೃತಿ ಆಶ್ಚರ್ಯ ಕೆಲಸ, ಅಥವಾ ಅವ್ರು ತಂದು ಇಟ್ಕೊಂಡಿರೋ ರೂಪವೇ ನಮ್ಮ ಎದುರಿಗೆ ಒಂದು ಮಾದರಿ. ಕೇಳಿರಿ ಕೇಳಿರಿ ಕನ್ನಡ, ಕೇಳಿರಿ ಕೇಳಿರಿ ನಾಡ ಪ್ರೇಮಿಗಳ ಬಸವಣ್ಣನವರ ಚರಿತೆಯನ್ನು, ಬಸವಣ್ಣನವರ ಚರಿತೆಯನ್ನು. ಶಿವಾನುರಾಗದ ಪವಾಡ ಪುರುಷರು ಜನಿಸಿದ ಪರಿಯನ್ನು ಬಣ್ಣಿಪೆನು. ಭಾರತ ದೇಶ ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯ ಗ್ರಾಮದಳು ಮಾದರ ಸಾಮರಲಾಂಬಿಕೆ ಎಂಬ ದಂಪತಿ ಇದ್ದರು ಪ್ರೀತಿಯಳು, ದಂಪತಿ ಇದ್ದರು ಪ್ರೀತಿಯಳು. ಶಿವಾರಾಧನೆಯ ಫಲದಳು ಜನಿಸಿತು ಪುತ್ರ ರತ್ನವಧು ಈರ್ವರಳು. ಅತಿಶಯದಿಂದ ಏಕಾದಶಿ ದಿನದಳು ನಾಮಕರಣವನ್ನು ಮಾಡಿದರು. ಅತಿ ಆನಂದದಿ ಅತಿ ಸಂಭ್ರಮದಳು ಸುತನಂ ನೋಡುತ್ತ ಹಿಗ್ಗಿನಳು. ಶಿವಾನುರಾಗದಿ ಪುಟ್ಟಿದ ಬಾಲಗೆ ಬಸವಣ್ಣನೆಂಬ ಹೆಸರನ್ನು ಶಿವಾರಾಧಕರು ಮಾತಾಪಿತೃಗಳು ಇಟ್ಟರು ಬಲು ಸಂಭ್ರಮದಿಂದ. ಬಾಲ್ಯದೊಳಗೆ ಬಸವಣ್ಣನವರ ನಡೆನುಡಿಗಳು ಕೇಳತಿ ಚಂದ. ಬಾಲ್ಯದೊಳಗೆ ಬಸವಣ್ಣನವರ ನಡೆನುಡಿಗಳು ಕೇಳತಿ ಚಂದ. ಬಾಲಕರಾಟದಿ ಮೊಳಗಿತ್ತು ಹೆಚ್ಚಿನ ಮೇಧಾವಿಯ ಕಲೆ ಶೌರ್ಯದಳು. ವಿಷಯವನ್ನರಿಯದೆ ಯಾವ ಕೆಲಸಕ್ಕೂ ಒಪ್ಪಿಗೆಯನ್ನು ಕೊಡುತ್ತಿರಲಿಲ್ಲ. ತಮಗೆ ಸರಿಯಾದ ಕೆಲಸವ ಕಂಡು ಧೈರ್ಯದಿಂದಲದ ಮಾಡುತ್ತಲಿ 8 ವರ್ಷಗಳು ಕಳೆಯ ಕುಮಾರಗೆ 8 ವರ್ಷಗಳು ಕಳೆಯ ಕುಮಾರಗೆ ತಪ್ಪಾಯ್ತು. ಆಯ್ತು, ಬೇರೆದು ಹೇಳಿ, ಪರವಾಗಿಲ್ಲ. ಜನಪದ ಲಾವಣಿ ಹೇಳ್ತೀನಿ. ಹಾಡಿ ಹಾಡಿ. ಹೌದು, ನೀರು ಇಲ್ಲೇ ಇದೆ. ಅದಕ್ಕೆ ಈಗ ಇವರು ಲಾವಣಿಗಳನ್ನು ಹಾಡ್ತಾ ಇರೋದು ಕೇಳ್ತಾ ಇದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಈಗಾಗಲೇ ಭಾಳ ಚಿಕ್ಕುಡು, ಅವ್ರ ಕಾಲಕ್ಕೂ ನಮಗೂ ವ್ಯತ್ಯಾಸ. ನೀವು ಭಾಳ ಇಲ್ಲಿ ಹೊಸಬರು ಇದ್ದೀರಿ. ಮಕ್ಕಳು ಹಾಡುವಾಗ ಪ್ರಾಸಬದ್ಧವಾಗಿ ಮಾತುಗಳನ್ನು ಹಾಡುಗಳನ್ನು ಹೇಳೋದಿತ್ತು. ಆ ಹಾಡುಗಳು, ಆ ಹೇಳುವಿಕೆ ಈಗ ಪೂರ್ತಿ ನಿಂತು ಹೋಗಿರೋ ರೂಪದಲ್ಲಿ ಕಾಣ್ತವೆ. ಇವರು ಅದನ್ನು ಸ್ಕೂಲ್ಗೂ ಹೋಗಿ ಅವ್ವ ಗೆಣಸೆ ಮುಂದಿಂದ ಅವ್ರಿಗೆ ಡೊಳ್ಳು ಹೊಟ್ಟೆ ಬಾರಿ ಅವನೆರಡು ಮಣ್ಣಾಚಾರಿ, ಕೈ ಕಾಲು ಹಿಂದೆ ಹೊಟ್ಟೆ ಮಾತ್ರ ಮುಂದೆ, ಆನೆಯಂತೆ ಡೊಣ್ಣ ದೇಹ ಕೆಂಪು ಬಣ್ಣ, ಅವನ ಮುಖವು ಸಣ್ಣ, ಹಬ್ಬದ ಊಟ ಉಂಡನು 70 ಇಡ್ಲಿ ತಿಂದನು,
ಆಂಬಡೆ 28, ಊಟದೊಳಗೆ ಬಟ್ಟ, ಪಂಚಕಟ್ಟಿ ಬಿಟ್ಟ, ಕಿರು 8 ದೊನ್ನೆ, ಪಕ್ಕದವನಿಗೆ 0, ಹಾಲು 10 ಕಪ್ಪು, ಕೇಳಿದವರೆಲ್ಲ ಬೆಪ್ಪು. ಅಪ್ಪ ಅಪ್ಪ ಡಾಲ್ಡಾ ತುಪ್ಪ, ಅವ್ವ ಅವ್ವ ಮಲ್ಲಿಗೆ ಹೂವು, ಅಣ್ಣ ಅಣ್ಣ ಸೀಮೆ ಸುಣ್ಣ, ಅಕ್ಕ ಅಕ್ಕ ಕೋಳಿ ಪುಕ್ಕ, ಅಜ್ಜಿ ಅಜ್ಜಿ ತಲಕಾಯಿ ಬಜ್ಜಿ, ಅತ್ತೆ ಅತ್ತೆ ಕಿವಿಯನ್ನು ಕಿತ್ತೆ, ಬಿಳಿ ಮೀಸೆ ತಾತ ನೀನ್ಯಾವತ್ತಿದ್ರು ಗ್ವಾತ. ಕೋ ಕೋ ಕೋಳಿ ಬೆಳಗಾಗಿ ತೇಳಿ, ಕಾಕಾ ಕಾಗೆ ನೀನ್ಯಾಕೆ ಹೀಗೆ, ಮಿಯ ಮಿಯ ಬೆಕ್ಕು, ಹಾಲು ಮೊಸರು ನೆಕ್ಕು, ಬೌ ಬೌ ನಾಯಿ, ಸಾಕು ಮುಚ್ಚು ಬಾಯಿ. ಮೇಘ ಬಂತು ಮೇಘ, ಏನು ನಿನಗೆ ರೋಗ, ತಾತನ ಕರಿ ಬೇಗ, ಆಸ್ಪತ್ರೆಯಲ್ಲಿಲ್ಲ ಜಾಗ. ಅವ್ವ ಅವ್ವ ಗೆಣಸು, ಕುಕ್ಕೆ ತುಂಬ ತುಂಬಿಸು, ಹೊಟ್ಟೆ ತುಂಬ ತಿನ್ನಿಸು, ಮಾಗಡಿಗೆ ಕಳಗಿಸು, ಕಾಗಡಿಯ ತರಿಸು, ಕರಿ ಸೀರೆ ಉಡಿಸು, ಜಟ್ಕ ಗಾಡಿ ಕರಿಸು, ಗಂಡನ ಮನೆ ಕಳಗಿಸು. ಗಂಡ ಅಂತ ಸಾಕಿದ್ಮೇಲೆ ಗೆಂಡೆ ಹೊಟ್ಟೆಯ, ಮಗ ಅಂತ ಸಾಕಿದ್ಮೇಲೆ ಸ್ವಾರೆ ಬುಂಡೆಯ. ಹಕ್ಕಿ ಪುಕ್ಕ, ರಕ್ಕೆ ಪುಕ್ಕ, ಕಬ್ಬನ್ ಸಿಪ್ಪೆ, ಕಾಗೆ ಪುಕ್ಕ, ಗೂಬೆ ಪುಕ್ಕ, ಕೋಳಿ ಪುಕ್ಕ, ಕೊಕ್ಕರೆ ಪುಕ್ಕ. ಸಂಪಂಗಪ್ಪನ ಮಗ ಮರ್ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರ್ ಸಂಪಂಗಪ್ಪ. ಕೂಳು ಬ್ಯಾಲದಕಾಯಿ, ಕೈಲಿ ಉಪ್ಪು, ಮೆಣಸಿನ್ಕಾಯಿ ಕುಡ್ಲಿಡಿ. ಕಸ್ತೂರಿ ರಂಗ ಕಿತ್ತೂರು ರಸ್ತೆಯಲ್ಲಿ ಪಿಸ್ತೂಲ್ ಹೊಡೆದು ಸತ್ತಿದ್ದವನೇ. ಲಾರಿ ರ್ಯಾಲಿ ರ್ಯಾಲಿ ಲಾರಿ, ಲಾರಿ ರ್ಯಾಲಿ ಲಾರಿ ರ್ಯಾಲಿ, ಲಾರಿ ರೈಲು ರೈಲು ಲಾರಿ. ನಮಸ್ಕಾರ. ಈಗ ಹೇಳಿದೆವು. ಮತ್ತು ಹೇಗೆ ಬೆಳೆದು ಬಂದ ದಾರಿ. ಈಗ ನೀವು ಕೇಳಿದ ಪ್ರಾಸಗಳನ್ನು ಮಕ್ಕಳು ಅವರ ಧ್ವನಿ ಸ್ಪಷ್ಟತೆಗೆ, ಭಾಷಾ ಉಚ್ಚಾರಣೆಗೆ ಇದು ಈಗ ಕಡಿಮೆ ಆಗಿದ್ದಾವೆ. ನೀವು ಇಷ್ಟೆಲ್ಲ ಎಷ್ಟು ಕಾರ್ಯಕ್ರಮ ಕೊಟ್ಟಿದ್ದೀರಿ ಸುಮಾರು? ನಾನು ಸುಮಾರು ಕರ್ನಾಟಕ 1000 ಮೇಲಾಗಿದೆ ಸರ್. ಶಾಲಾ ಕಾಲೇಜುಗಳಲ್ಲಿ 1-2-3 ಸಾವಿರ ಆಗಿರಬೇಕು. ಸರ್ ನಾನು 21 ವರ್ಷ ಆಯಿತು. ಪಟ್ನಾ ನಾಯಕರು ಜಿಲ್ಲಾಧಿಕಾರಿಗಳು ಊರಿಗೆ ಬಂದಿದ್ದರು. ನನ್ನನ್ನು ಗುರುತಿಸಿ ನಾಟಕ ಕಚೇರಿಯಲ್ಲಿ ನೋಂದಣಿ ಮಾಡಿದ್ದಾರೆ. ಇವರನ್ನು ಕನ್ನಡ ರಾಜ್ಯೋತ್ಸವಕ್ಕೆ ಶಿಫಾರಸು ಮಾಡಿದ್ದೀನಿ, ಅವ್ರಿಗೆ ವ್ಯವಸ್ಥೆ ಮಾಡಿಕೊಡಿ ಅಂತ. ಯಾರ ಹತ್ರ ಹೋದ್ರೂ ಪರಿಗಣಿಸ್ತಾ ಇಲ್ಲ ಸರ್. ಈ ವರ್ಷ ದೇವೇಗೌಡರ ಹತ್ರ ಹೋಗಿ ನಾನು ಬೀಳ್ಕೊಟ್ಟದಕ್ಕೆ ಅವರು ನನಗೆ ಈ ಸಾರಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯ ಕೊಡಿಸಿದ್ರು. ಅವರಿಗೆ ಮತ್ತು ಧನ್ಯವಾದಗಳು. ನಾನು ಕೆಲವೆಲ್ಲ ನಾನೇ ರೂಢಿಸ್ಕೊಂಡು ಹೇಳ್ತಕ್ಕಂಥ ಕೆಲವು ಪ್ರಾಸಂಗಿಕಗಳು, ಹಾಗೇನಿಲ್ಲ. ಇನ್ನು ಬೇರೆ ಬೇರೆ ಹಾಡುಗಳೆಲ್ಲ ಇವೆ. ಆದರೆ ಮ್ಯೂಸಿಕನ್ನ ಹಾಡೋಕ್ಕೂ ಇಲ್ಲ ಹಾಡೋಕ್ಕೂ ಭಾರಿ ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ಸ್ವಲ್ಪ ಸುಸ್ತಾಗುತ್ತೆ. ಹಾಂ, ಅವ್ರಿಗೊಂದು ಸಾರಿ ಹೋಗುತ್ತಲ್ಲ, ನಮ್ಗೆ ವಿರಾಮ ಸಿಗುತ್ತೆ. ಇನ್ನು ಬೇರೆ ಬೇರೆ ಜನರನ್ನ ರಂಗಗೀತನೂ ಇದೆ. ನಾನು ಕುರುಕ್ಷೇತ್ರ ನಾಡಿನಲ್ಲಿ ಅಭಿಮನ್ಯು ಪಾತ್ರ ಮಾಡಿದ್ದೆ 64ನೇ ಇಸ್ವಿನಲ್ಲಿ. ಅವಾಗಿನಿಂದ ನಮಗೆ ಕಲೆ ರೂಢಿಸ್ಕೊಂಡು ಇದನ್ನೇ ಮುಂದುವರಿಸ್ಕೊಂಡು ಬರ್ತಾಯಿದ್ದೀನಿ ಇಲ್ಲಿವರೆಗೂ. ನಿಟ್ಟೂರ್ ನಿಂಗಕ್ಕನ್ ಕೇಳಿ ಆಡ್ಬಿಡಿ. ನನ್ನ ಸುಳ್ಳಾದ್ರು ಕೇಳಿ, ನಿಟ್ಟೂರ್ ನಿಂಗಕ್ಕನ್ ಕೇಳಿ, ಹೊಟ್ಟೆಲ್ಲುಟ್ಟು ಮಕ್ಕಳು ಬಿಟ್ಬಿಡ್ರು ರೊಟ್ಟಿ ತಿಂದವಳ. ಹೈ, ಹೊಟ್ಟೆಲ್ಲುಟ್ಟು ಮಕ್ಕಳು ಬಿಟ್ಬಿಡ್ರು ರೊಟ್ಟಿ ತಿಂದವಳ. ಹೊಟ್ಟೆಲ್ಲುಟ್ಟು ಮಕ್ಕಳು ಬಿಟ್ಬಿಡ್ರು ರೊಟ್ಟಿ ತಿಂದ ಸುದ್ದಿಕ್ಕೆ ಇಟ್ಟಲಿದ್ದ ಹಾಗಲಕಾಯಿ ಅಳ್ಳಾಡ್ತಿತ್ತು. ಇಟ್ಟಲಿದ್ದ ಹಾಗಲಕಾಯಿ ಅಳ್ಳಾಡ್ತಿ ಸುದ್ದಿ ಕೇಳಿ ಪಕ್ಕದಲ್ಲಿದ್ದ ಬದನೆಕಾಯಿ ಬೊಗ್ ನೋಡ್ತಿತ್ತು. ಪಕ್ಕದಲ್ಲಿದ್ದ ಬದನೆಕಾಯಿ ಬೊಗ್ ನೋಡ್ತಿ ಸುದ್ದಿಗೆ ಮನೆ ಮೇಗಳ ಕುಂಬಳಕಾಯಿ ಉಳ್ಳಾಡ್ತಿತ್ತು. ಮನೆ ಮೇಗಳ ಕುಂಬಳಕಾಯಿ ಉಳ್ಳಾಡ್ತಿ ಸುದ್ದಿ ಕೇಳಿ ನಿಂಬೆ ಗಿಡದಲ್ಲಿ ನಿಂಬೆ ಹಣ್ಣು ನೀಗಲು ನೋಡ್ತಿತ್ತು. ನಿಂಬೆ ಗಿಡದಲ್ಲಿ ನಿಂಬೆ ಹಣ್ಣು ನೀಗಲು ನೋಡ್ತಿ ಸುದ್ದಿಗೆ ಜಾಡಿಲಿದ್ದ ಉಪ್ಪಿನಕಾಯಿ ಕಮ್ಮ ಅಂತಿತ್ತು. ನನ್ನ ಸುಳ್ಳಾದ್ರು ಕೇಳಿ, ನಿಟ್ಟೂರ್ ನಿಂಗಕ್ಕನ್ ಕೇಳಿ, ಹೊಟ್ಟೆಲುಟ್ಟು ಮಕ್ಕಳು ಬಿಟ್ಬಿಡ್ರು ರೊಟ್ಟಿ ತಿಂದವಳ. ಹೈ, ಹೊಟ್ಟೆಲುಟ್ಟು ಮಕ್ಕಳು ಬಿಟ್ಬಿಡ್ರು ರೊಟ್ಟಿ ತಿಂದವಳ. ಹೊಟ್ಟೆಲುಟ್ಟು ಮಕ್ಕಳು ಬಿಟ್ಬಿಟ್ಟು ರೊಟ್ಟಿ ತಿಂದ ಸುದ್ದಿಕ್ಕೆ ಇಟ್ಟಲಿದ್ದ ಹಾಗಲಕಾಯಿ ಅಳ್ಳಾಡ್ತಿತ್ತು. ಜಾಡಿಲಿದ್ದ ಉಪ್ಪಿನಕಾಯಿ ಗಮ್ಮ ಅಂತ ಸುದ್ದಿಕ್ಕೆ ಮಡ್ಕಲ್ಲಿದ್ದ ಮೆಣಸಿನ್ಕಾಯಿ ಮೀಣಕ್ಕೆ ನೋಡ್ತಿತ್ತು. ಮಡ್ಕಲ್ಲಿದ್ದ ಮೆಣಸಿನ್ಕಾಯಿ ಮೀಣಕ್ಕೆ ನೋಡ್ತಿ ಸುದ್ದಿಕ್ಕೆ ಮೂಲೆಯಲ್ಲಿದ್ದ ಮುರ್ಕುಲ್ ಚೂರಿ ಮಸ್ತ್ ಆಡ್ತಿತ್ತು. ಮೂಲೆಯಲ್ಲಿದ್ದ ಮುರ್ಕುಲ್ ಚೂರಿ ಮಸ್ತ್ ಆಡ್ತಿ ಸುದ್ದಿ ಕೇಳಿ ಕೊಪ್ಪಳಲ್ಲಿದ್ದ ಕೊಮ್ಮುಟ್ಟಲ್ರು ನೆಗರ ಆಡ್ತಿತ್ತು. ಕೊಪ್ಪಳಲ್ಲಿದ್ದ ಕೊಮ್ಮುಟ್ಟಲ್ರು ನೆಗರ ಆಡ್ತಿ ಸುದ್ದಿ ಕೇಳಿ 500 ಅಂಗಡಿ ಗಾಡಗೆ ಮಸಾಲೆ ಗಮ್ಮ ಅಂತಿತ್ತು.
ಐದಾರು ಅಂಗಡಿಗಾರು ಮಸಾಲ ಗಮ್ಮಂತಿ ಸುದ್ದಿ ಕೇಳಿ ಮನೇಲಿದ್ದ ಗುಂಡ್ಕಲ್ಲು ಅರ್ಧ ಆಡ್ತಿತ್ತು. ಮನೇಲಿದ್ದ ಗುಂಡ್ಕಲ್ಲು ಅರ್ಧ ಆಡ್ತಿ ಸುದ್ದಿ ಕೇಳಿ ಅತ್ತೆ ಸೊಸೆಯರಿಬ್ರು ಸೇರಿ ಕಿತ್ತಾಡ್ತಿದ್ರು. ಅತ್ತೆ ಸೊಸೆಯರಿಬ್ರು ಸೇರಿ ಕಿತ್ತಾಡ್ತಿ ಸುದ್ದಿ ಕೇಳಿ ಅಪ್ಪ ಮಕ್ಕಳು ಅವರಿಬ್ರು ಬೆಂಟಾಡ್ತಿದ್ರು. ಅಪ್ಪ ಮಕ್ಕಳು ಅವರಿಬ್ರು ಬೆಂಟಾಡ್ತಿ ಸುದ್ದಿ ಕೇಳಿ ಮನೇಲಿದ್ದ ಮುದ್ದೆಗೌಡ ಗುದ್ದಾಡ್ತಿದ್ದ. ಮನೇಲಿದ್ದ ಮುದ್ದೆಗೌಡ ಗುದ್ದಾಡ್ತಿ ಸುದ್ದಿ ಕೇಳಿ ಮನೆಗೆ ಬಂದ ನೆಂಟರೆಲ್ಲ ಬೊಗ್ ನೋಡ್ತಿದ್ರು. ಮನೆಗೆ ಬಂದ ನೆಂಟರೆಲ್ಲ ಬೊಗ್ ನೋಡ್ತಿ ಸುದ್ದಿ ಕೇಳಿ ಎಲ್ಲ ಸೇರಿ ಇತ್ತಲ್ ಬಕ್ಕಕ್ಕೆ ಬಿದ್ದೋಡ್ತಿದ್ರು. ಎಲ್ಲ ಸೇರಿ ಇತ್ತಲ್ ಬಕ್ಕಕ್ಕೆ ಬಿದ್ದೋಡ್ತಿದ್ರು. ನನ್ನ ಸುಳ್ಳಾದ್ರು ಕೇಳಿ ನಿಟ್ಟು ನಿಂಗಕ್ಕನ ಕೇಳಿ ಹೊಟ್ಟೆಲ್ಲುಟ್ಟು ಮಕ್ಕಳು ಬಿಟ್ಬಿಡು ರೊಟ್ಟಿ ತಿಂದೋಳ. ಹೈ ಹೊಟ್ಟೆಲ್ಲುಟ್ಟು ಮಕ್ಕಳು ಬಿಟ್ಬಿಡು ರೊಟ್ಟಿ ತಿಂದೋಳ. ಹೊಟ್ಟೆಲ್ಲುಟ್ಟು ಮಕ್ಕಳು ಬಿಟ್ಬಿಟ್ಟು ರೊಟ್ಟಿ ತಿಂದ ಸುದ್ದಿಗೆ ಇತ್ತಲಿದ್ದ ಹಾಗಲಕಾಯಿ ಅಳ್ಳಾಡ್ತಿತ್ತು. ನೀವು ನಾಗೇಗೌಡರಿದ್ದಾಗ ಬಂದಿದ್ರಲ್ಲ, ಏನು ಹಾಡಿದ್ರಿ? ಅವಾಗ ಇದನ್ನೇ ಆಡೋದಕ್ಕೆ ನನಗೆ ಪ್ರಥಮವಾಗಿ ಆಡಿಸ್ಬಿಟ್ಟು 25 ರೂಪಾಯಿ 1000 ಜನ ಕೊಟ್ಟಿದ್ರು ಸರ್. ಅವರು ಧನ್ಯವಾದಗಳು ಹೇಳ್ತಾ ಇದ್ರು. ಹಾಗೆ ಇದನ್ನ ಉದ್ಘಾಟನೆ ಮಾಡಿದ ದಿವಸನೇ ಲೋಕೋತ್ಸವದ ಸಂದರ್ಭ. ಕೂತ್ಕೊಳ್ಳಿ. ಈಗ ಅವರ ಇನ್ನೇನಾದರೂ ಕೇಳ್ಬೋದಾದ ಪ್ರಶ್ನೆಗಳು, ಅನುಭವಗಳನ್ನು ತಿಳ್ಕೊಬೇಕು ಅಂತೇಳಿ ನಿಮ್ಮಲ್ಲಿ ಕೋರ್ಕೊಳ್ತೀನಿ. ಕೊಡ್ಬೇಕು ಯಾರಿಗೆ? ಹಾಂ ಹಾಂ. ಈಗ ಮಕ್ಕಳು MD ಎಲ್ಲ ಮಾಡಿಸಿದಿರಲ್ಲ, ಅದಕ್ಕೆ ಹೆಂಗೆ ಬಂತು ಶಕ್ತಿ ಅಂತ ಕೇಳ್ತಾರೆ. ನನ್ನ ಮಕ್ಕಳು ನಾನು ಶಾಲಾ ಕಾಲೇಜ್ಗಳಿಗೆ ಏನು ಸಹಾಯಧನ ಕೊಡ್ತಾರೆ ಮತ್ತು ಮಾಸಾಸನ ಬರ್ತಾ ಇದ್ದಿಲ್ಲ. ನಾನು ಅಷ್ಟೋ ಇಷ್ಟೋ ಉಳಿಸಿ 1.5 ಬರ್ತಾಯಿದೆ. ಆಮೇಲೆ ಇದು ವೃದ್ಧಾಪ್ಯನೂ ಬರ್ತಾಯಿತ್ತು. ಆದರೆ ನಾವು ತೆಗೆದಿವ್ರು ಹೇಳ್ತಕೊಳ್ಳೋಂಗಿಲ್ಲ ಅಂತ ಅಂದರು. ಬರ್ಕೊಟ್ಬಿಟ್ಟೆ ನಾನು. ಇದೊಂದನ್ನೇ ಉಪಯೋಗಿಸ್ಕೊತಾ ಇದ್ದೀನಿ. ಆದ್ದರಿಂದ ನಾವು ನಮ್ಮ ಮಕ್ಕಳೆಲ್ಲ ನಮ್ಮ ಮೊಮ್ಮಕ್ಕಳಿಗೆ ರ್ಯಾಂಕ್ ಬಂದವರೆಲ್ಲ ನಮ್ಮ ಗೌರ್ಮೆಂಟ್ ಸೀಟು 3 ಜನವೇ. ಈಗ ಒಬ್ಬಳು ಹಾಲಿ ಯಾವ ಪ್ರೈವೇಟು ಹಾಸ್ಪಿಟ್ಲಿನಲ್ಲಿ ರೈನ್ಬೋ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದಾಳೆ. 2ನೇವಳು 1.5 ವರ್ಷ ಆಯಿತು ಟ್ರೈನಿಂಗ್ ಮಾಡ್ತಾಯಿದ್ದಾಳೆ. ಅವ್ರಿಗೂ 35,000 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ. 1.5 ವರ್ಷ ಆಯಿತು, ಇನ್ನೂ 1.5 ವರ್ಷ ಮಾಡಬೇಕು. ಕೊನೆಯವಳು MD, ಅವಳು ಇವಾಗ ಎಕ್ಸಾಮ್ ಕಟ್ಟಿದ್ದಾಳೆ MDಗೆ. ಗಂಡು ಮಕ್ಕಳೆಲ್ಲ ಗಂಡು ಮಗ ಡಿಗ್ರಿ ಓದ್ತಾ ಇದ್ದಾನೆ. ಡಿಗ್ರಿ ಕೊನೆಯವನು ಅವನೇ ಗಂಡು ಮಗ. ರವಿ ಏನು ಮಾಡ್ತಾ ಇದ್ದಾರೆ? ರವಿ 2 ಬ್ಯಾಂಕಲ್ಲಿ ಲೋನ್ ತೊಗೊಂಡು 2 ಕಾರ್ ತೊಗೊಂಡು ಬಾಡಿಗೆಗೆ ಓಡಿಸ್ಕೊಂಡು ಅವನೇ. ಒಬ್ಬ ಮಗ ಇದು ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದಾನೆ. ಒಬ್ಬ ಮಗ ಒಬ್ಬ ಸಿಟಿ ಕೋಆಪರೇಟಿವ್ ಬ್ಯಾಂಕಲ್ಲಿ ಇದು ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ. ಅಟೆಂಡ್ರಾಗಿ ಕೆಲಸ ಮಾಡ್ಕೊಂಡಿದ್ದಾನೆ. ತಾಲೂಕಿನಲ್ಲಿ ಮತ್ತೆ ಜಿಲ್ಲೆಯಲ್ಲಿ ಜಾಸ್ತಿ ನಿಮ್ಗೆ ಪ್ರೋತ್ಸಾಹ ಮಾಡ್ದಂತಾರೆ ಯಾರು ಗೌಡ್ರೆ? ಎಲ್ಲ ಮಾಡಿದ್ರು ನಮಗೆ. ಎಲ್ಲ ಮಾಡ್ತೀರಿ, ತಾರಕ್ ಮಾಡ್ತೀರಿ, ಹೋಗಿಡ್ ಮಾಡ್ತೀರಿ, ಎಲ್ಲ ಒಂದು 4-5 ಹೆಸರಲ್ಲಿ ಮಾಡೋದು. ಇನ್ನೇನಾದ್ರು ಕೇಳ್ಬೋದಾದಿದ್ರೆ? ನೀವು ಸೈಕಲ್ ಹೊಡ್ಕೊಂಡೆ ಎಲ್ಲ ಕಡೆನೂ ತಿರುಗ್ತಾ ಇದ್ರಲ್ಲ, ಕಾಲ್ನಡಿಗೆಲ್ಲ ಹೋಗಿ ಸ್ಕೂಲ್ಗಳಿಗೆಲ್ಲ ಕಾಲ್ನಡಿಗೆಲ್ಲ ಹೋಗ್ತಾ ಇದ್ರಿ, ಸೈಕಲ್ನಲ್ಲಿ ಹೋಗ್ತಾ ಇದ್ರಿ. ಇವಾಗ ಆಕ್ಟಿವ್ ಹೊಂಡ ತಗೊಂಡು ಇವಾಗ ಆಕ್ಟಿವ್ ಹೊಂಡ ಯಾರು ತಗೊಟ್ರು? ನನ್ನ ಕಲಾ ಸೇವೆ ಮಾಡೋದಕ್ಕೆ ಮಕ್ಕಳೆಲ್ಲ ಕೊಟ್ಟಿದ್ರಲ್ಲ, ಅದರಲ್ಲಿ ಸ್ವಲ್ಪ ತಗೊಂಡು ನಾನು ಸಾಯದೆಲ್ಲ ಬರ್ತಿದ್ದಲ್ಲ, ಅದೇ ಸ್ವಲ್ಪ ನನ್ನ ಮಕ್ಕಳು ಸ್ವಲ್ಪ ಗಾಡಿ ತಗೊಂಡು. ನಾವು ಅವ್ರಿಗೆ ಕೇಳಿಸೋದು ಬೇಡ, ಬ್ಯಾಂಕಲ್ಲಿ ಎಷ್ಟು ಇಟ್ಟಿದ್ದೀರಿ? ನನ್ನ ಪುಸ್ತಕನೇ ಕೊಡ್ತೀನಿ ತಗೊಂಡು. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. 4,000 ರೂಪಾಯಿ ಇದೆ ನನ್ನ ಅಕೌಂಟ್ ಬುಕ್. ಈಗ ನೀವು ಕತ್ಲೆ ಆಮೇಲೆ ನೀವು ಕತ್ಲೆಯಲ್ಲಿ ಗಾಡಿ ಓಡಿಸ್ತೀರಲ್ಲ, ಕಣ್ಣು ಚೆನ್ನಾಗಿ ಕಾಣಿಸ್ತದ? ಅಂದರೆ ಆ ಕಡೆಯಿಂದ ಸ್ವಲ್ಪ ಈಗ ಗಾಡಿ ಬಂದ ಲೈಟು ಸ್ವಲ್ಪ ಇದಾಗುತ್ತೆ, ಆದರೂ ಏನೋ ಪರವಾಗಿಲ್ಲ ಹೋಗ್ತೀನಿ. ನಾಗರಾಜ್ ಅವ್ರಿಗೆ ಹೊಲಿಸ್ಕೊಂಡು ನೀವು ಬೆಸ್ಟ್ ಬಿಡಿ, ಗಾಡಿ ಓಡಿಸೇ ಇಲ್ಲ, ಓಡಿಸೋಕಾರ ಓಡಿಸ್ತೀರಿ. ಇನ್ನೇನಾರು ಇದೆಯಾ ಬಾಬಣ್ಣ? ಸನ್ಮಾನ ಮಾಡಿ ಒಂದು ಹಾಡು ನಿಂಬೆ ಬನ್ನದಿ ಹಾಡು ಯಾವ್ದಾದ್ರು ಹಾಡಿ ನಿಮ್ಗೆ ಇಷ್ಟವಾದ ಇನ್ಯಾವ್ದಾದ್ರು. ನಿಂಬೆಯ ಬನದ ಮೇಗಳ ಚಂದ್ರಮ ಚೆಂಡಾಡಿದ, ನಿಂಬೆಯ ಬನದ ಮೇಗಳ ಚಂದ್ರಮ ಚೆಂಡಾಡಿದ. ಸಾಕಾದ್ರೆ ಏನು ಇಲ್ಲ, ನೆನಪು ಮಾಡಿದಿರಲ್ಲ ಅಷ್ಟು ಸಾಕು ಹಾಡು.
ಚೂರು ಅಲ್ಲೇ ಅಲ್ಲೇ ಹೇಳುತ್ತಲೇ ನಿನ ಜ್ಞಾನ ಸಿದ್ಧಾರ ಜ್ಞಾನ ಜ್ಞಾನ ಶಿವ ಜ್ಞಾನ ನಿಂಬಿಯ ಸಿದ್ಧಾರ ಜ್ಞಾನ ಶಿವ ಜ್ಞಾನ ಮಾ ಶಿವನೇ ನಿದ್ರೆಗನಾಗೆ ನೀಮ ಜ್ಞಾನ ನಿಂಬಿಯ 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 ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ ಲಿಂಗ ಸಿದ್ಧಾರ ಜ್ಞಾನ ಶಿವ ಜ್ಞಾನ ಮಾ ಶಿವನ ನಿದ್ರೆಗನಾಗೆ ನೀಮ ಜ್ಞಾನ ನಿಂಬಿಯ ನಿಂಬಿಯ ಬನದ ಮ್ಯಾಗ ಚಂದ್ರಮ ಚಂಡಾಡಿದ ಆರಲೆ ಮಾವಿನ ಬೇರಿನಾಳಿರುವಳೆ ಒಳಗಾದ ಸದ್ದಿಗೆ ವಾದಗೋಳೆ ನಿಂಬಿಯ ಒಳಗಾದ ಸದ್ದಿಗೆ ಒದಗೋಳೆ ಸರಸ್ವತಿಯೇ ನಮ್ಮ ನಾಲಿಗೆ ತೊಳೆರ ಬೀಡಿಸವ್ವ ನಿಂಬಿಯ ನಿಂಬಿಯ ಬನದ ಮ್ಯಾಗ ಚಂದ್ರಮ ಚಂಡಾಡಿದ ಎಂಟಲೆ ಮಾವಿನ ದಂಟಿನೋಳಿರುವೋಳೆ ಗಂಟೆಯ ಸದ್ದಿಗೆ ವಾದಗೋಳೆ ನಿಂಬಿಯ ಗಂಟೆಯ ಸದ್ದಿಗೆ ಹೊರಗೋಳೆ ಸರಸ್ವತಿಯೇ ನಮ್ಮ ಗಂಟಾಲ ತೊಳುರ ಬೀಳಿಸವ್ವ ನಿಂಬಿಯ ನಿಂಬಿಯ ಬನದ ಮ್ಯಾಗ ಚಂದ್ರಮ ಚಂಡಾಡಿದ ರಾಗಿ ಬೀಸೋ ಕಲ್ಲೆ ರಾಜನ ಬಿಡಿಗಲ್ಲೆ ರಾಯ ಹಣೈನ ಅರಮನೆ ನಿಂಬಿಯ ರಾಯಣ್ಣಯ್ಯನ ಅರಮನೆ ರಾಗಿ ಕಲ್ಲೆ ರಾಜ ಬಿರಿಗೆ ದಾರಿ ತೋರೆ ನಿಂಬಿಯ ನಿಂಬಿಯ ಬನದ ಮ್ಯಾಗ ಚಂದ್ರಮ ಚಂಡಾಡಿದ ಕಲ್ಲವ್ವ ಮಾತಾಯಿ ಮೆಲ್ಲವ್ವ ರಾಗಿಯ ಜಲ ಜಲನೆ ಓದೋರವ್ವ ನಿಂಬಿಯ ಜಲ ಜಲ್ಲಾನೆ ಉದುರವ್ವ ನಿನಗೆ ಬೆಲ್ಲದರತಿಯ ಬೆಳಗೇನು ನಿಂಬಿಯ ನಿಂಬಿಯ ಬನದ ಮ್ಯಾಗ ಚಂದ್ರಮ ಚಂಡಾಡಿದ ನಿಂಬಿಯ 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 ಅವರ ಉತ್ಸಾಹಕ್ಕೆ ಅವರ ಶಕ್ತಿಗೆ ಎಲ್ಲರಿಗೂ ಇಷ್ಟು ಕಾಲ ಬದುಕುವ ಇಷ್ಟು ಶಕ್ತಿಯುತವಾಗಿ ಬದುಕುವ ಶಕ್ತಿ ಧೈರ್ಯ ಎಲ್ಲವೂ ಹರಿಲಿ. ಪುಟ್ಟಸ್ವಾಮಿ ಅವರು ಕೇಳ್ತಾ ಇದ್ದಾರೆ. ಹಾಂ ಆಕ್ಟಿವ್ಲಿ ಓಡಿಸ್ತಾರೆ ನೋಡಿ, ಮನೇಲಿ ಬೈಸ್ಕೋತಾರಂತೆ, ನೀವು ಓಡಿಸ್ದಂಗೆ ಓಡಿಸಲ್ಲ ಅಂತ. ಪುಟ್ಟಸ್ವಾಮಿ ಅವರಿಗೆ ಮತ್ತೊಂದು ಸಾರಿ ನಮ್ಮ ಎಲ್ಲ ಲೇಗೌಡ ಬೆಸ್ಗರಳ್ಳಿ ಅವರು, ಆರ್ ಕೆ ಅವಳು, ನಂಜೇಗೌಡರು, ಶಿವಣ್ಣ, ಶೋಭನೆ ರಾಮಯ್ಯ, ಶೋಭನೆ ಇವರು ಮಲ್ಲಯ್ಯ, ಎಷ್ಟೊಂದು ಜನ ನಮ್ಮ ಈ ಕಾರ್ಯಕ್ರಮ ಜೊತೆ ಪಾಲ್ಗೊಳ್ತೀರಿ. ನಿಮ್ಮೆಲ್ಲ ಬಾಬು ಸೇರಿ ಎಲ್ಲರಿಗೂ ನಮ್ಮ ನಮನಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ. ನಿಮ್ಮ ಮನಸ್ಸು ಮತ್ತೆ ಮುಂದಿನ ಲೋಕಸಿರಿಗೂ ಇರಲಿ, ಲೋಕೋತ್ಸವಕ್ಕೂ ಇರಲಿ, ಯಾವಾಗಲೂ ಲೋಕದ ಜೊತೆಗೆ ನಿಮ್ಮ ಮನಸ್ಸು ಪ್ರೀತಿಯಲ್ಲಿ ತುಂಬಿರಲಿ. ಪುಟ್ಟಸ್ವಾಮಿ ಅವರನ್ನ ನಾವು ಪ್ರೀತಿಯಿಂದ ಹರಿಸಿ ಎಲ್ಲರೂ